ಓಂ ಗಣಾನಾತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣಾದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು ಆನಾದಿವೋ ಬೃಹತಃ ಪರ್ವತಾದಾ ಸರಸ್ವತಿ ಯಜತಾ ಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಎಲ್ಲರಿಗೂ ಇವತ್ತಿನ ಈ ಒಂದು ಪ್ರಶ್ನೋಪನಿಷತ್ತಿನ 5ನೇ ಪ್ರಶ್ನೆಗೆ ಸ್ವಾಗತವನ್ನು ಕೋರ್ತಾ, ಈಗ 5ನೇ ಪ್ರಶ್ನೆ. ಸತ್ಯಕಾಮ ಜಾಬಾಲಿ ಅನ್ನೋನು, ಅವನು ಇವರನ್ನ ತಮ್ಮ ಗುರುಗಳಾದಂಥ ಪಿಪ್ಪಲಾದರನ್ನು ಕೇಳ್ತಾರೆ. ಇದರ ಈ ಒಂದು ಋಷಿ ಬಗ್ಗೆ ನಾನು 2 ಪುಸ್ತಕಗಳನ್ನು ಬರೆದಿದ್ದೇನೆ. ಒಂದು ಸತ್ಯಕಾಮಾನ್ವೇಷಣೆ ವಲಿಂ ಜಾಬಾಲಿ ಆಖ್ಯಾನಂ ಅಂತ ಷಟ್ಪದಿ ರೂಪದಲ್ಲಿ ಬರೆದಿದ್ದೇನೆ. ಇನ್ನೊಂದು ಆತ್ಮಾರ್ಜನಂ ಅಂತ ಒಂದು ಕಾದಂಬರಿ ರೂಪದಲ್ಲಿ ಬರೆದಿದ್ದೇನೆ. ಆಸಕ್ತಿ ಇರೋರು ಆ ಪುಸ್ತಕಗಳನ್ನು ನೋಡಿ. ಈ ಜಾಬಾಲಿ ಯಾವುದೇ ಒಂದು ಫಾರ್ಮಲ್ ಲರ್ನಿಂಗ್, ಕ್ರಮಬದ್ಧ ಒಂದು ಅಧ್ಯಯನದಿಂದ ಬರೆದಲೇ ಕೇವಲ ಪ್ರಕೃತಿಯ ಅವಲೋಕನದಿಂದ ತನ್ನನ್ನು ತಾನು ಅವಲೋಕಿಸಿಕೊಂಡು ಹೇಗೆ ಮಹಾನ್ ಋಷಿ ಆಗ್ತಾನೆ ಅನ್ನೋದನ್ನ ನೋಡಬಹುದು. ಅವನು ಆ ಒಂದು ವಿಚಾರಕ್ಕೆ ಬಂದು ಓಂಕಾರವನ್ನು ಪ್ರತಿಪಾದನೆಯನ್ನು ಮಾಡಿದಂತಹ ಋಷಿ ಯರಳಿ ಸತ್ಯಕಾಮ ಜಾಬಾಲಿ. ಓಂಕಾರದಲ್ಲಿ ತಪಸ್ಸನ್ನು ಮಾಡಿ ರಿಸರ್ಚನ್ನು ಮಾಡಿ ಅದನ್ನು ಜಗತ್ತಿಗೆ ಕೊಟ್ಟಂತಹ ಮನುಷ್ಯ. ಅವನು ಕಂಡುಕೊಂಡಿರ್ತಾನೆ. ಆ ಕಂಡುಕೊಂಡಿದ್ದು ಅದನ್ನು ಮುಂದಕ್ಕೆ ಕೆಲವು ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತಾನೆ. ಈಗ ಅದರ ಒಂದು ಫಸ್ಟ್ ಆರಂಭ ಮಾಡೋಣ. 5ನೇ ಪ್ರಶ್ನೆ. ಅದಹೈನಂ ಶಬ್ದ ಸತ್ಯಕಾಮ ಪಪ್ರಚ ಸಯೋಹ ವೈ ತದ್ಭಗವಾನ್ ಮನುಷ್ಯೇಷು ಪ್ರಾಯಣಾಂತಮೋಂಕಾರಮಭಿಧ್ಯಾಯೇತ ಕಥಮಂ ವಾ ವಸತೇತ ಲೋಕಂ ಜಯತೀತಿ ತಸ್ಮೈ ಸಹೋವಾಚ. ಶೈಬ್ಯ ಸತ್ಯಕಾಮ ಜಾಬಾಲಿ ಅನ್ನೋನು ಅಂದರೆ ಇದರಲ್ಲಿ ಸತ್ಯಕಾಮ ಅಂತಂದರೆ ಅದು ಒಂದು ಅನ್ವರ್ಥ. ಅವನ ತಾಯಿ ಹೆಸರು ಜಬಲೆ, ಆದ್ದರಿಂದ ಅವನಿಗೆ ಜಬಲೆಯ ಪುತ್ರ ಜಾಬಾಲಿ ಅಂತ ಕರೀತಾರೆ ವಿನಃ ಅವನಿಗೆ ಯಾವುದೂ ಕೂಡ ಒಂದು ನಾಮವತ್ತಿಲ್ಲ. ಇದ್ರ ಬಗ್ಗೆ ಡೀಟೇಲ್ನ ನೀವು ನನ್ನ ಪುಸ್ತಕದಲ್ಲಿ ನೋಡ್ಕೋಬಹುದು, ಆತ್ಮಾರ್ಜನಂ ಪುಸ್ತಕದಲ್ಲಿ. ಇಲ್ಲಿ ಈ ಸತ್ಯಕಾಮ ಈ ಒಂದು ಹಂತಕ್ಕೆ ಬಂದು ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾನೆ. ಎಲೈ ಭಗವಂತನೇ, ಮನುಷ್ಯರಲ್ಲಿ ಯಾವನು ತನ್ನ ಮರಣ ಬರುವವರೆಗೂ ಓಂಕಾರವನ್ನು ಅಭಿಧ್ಯಾನಿಸುವನು ಅವನು ಅದರಿಂದ ಅಂದ್ರೇನು, ಈ ಓಂಕಾರದ ಅಭ್ಯಾಸದಿಂದ ಯಾವ ಲೋಕವನ್ನು ಜಯಿಸುತ್ತಾನೆ? ಈ ಪ್ರಶ್ನೆ ನೋಡಿ ತುಂಬ ಚೆನ್ನಾಗಿದೆ. ಅಂದರೆ ಓಂಕಾರದಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾನೆ, ಓಂಕಾರವನ್ನು ರಿಸರ್ಚ್ ಮಾಡ್ಕೊಂಡಿದ್ದಾನೆ, ತಪಸ್ಸು ಮಾಡಿದ್ದಾನೆ. ಆದರೆ ಅವನ ಮುಂದಕ್ಕೆ ರಿಸಲ್ಟ್ ಅಂದರೆ ಮನುಷ್ಯನ ಯಾವತ್ತೂ ಒಂದು ಮೊದಲಿಂದನೂ ಋಷಿಗಳ ಕಾಲದಿಂದನೂ ಇವತ್ತಿಗೂ ಏನು ಅಂತಂದರೆ, ಏನಾರ ಮಾಡೋದಕ್ಕೆ ಮುಂಚೆ, ಅದರಲ್ಲೇ ತನ್ನ ಜೀವನವನ್ನು ತೊಡಗಿಸಿಕೊಳ್ಳುವುದಕ್ಕೆ ಮುಂಚೆ ಅದರಿಂದ ಯಾವ ಗತಿ ಸಿಗುತ್ತೆ, ಯಾವ ಟಾರ್ಗೆಟ್ ನಾವು ರೀಚ್ ಆಗ್ತೀವಿ, ಅದರ ಫಲ ಏನು, ಫಲಶ್ರುತಿ ಏನು. ಹಾಗಾಗಿ ನಮ್ಮ ವೇದಗಳಲ್ಲಿ ಯಾವುದೇ ಗ್ರಂಥ ರಚನೆ ಮಾಡಿದಾಗ ಫಲಶ್ರುತಿಯನ್ನು ಬರೆದಿರ್ತಾರೆ. ಅಂದರೆ ಇದನ್ನು ಮಾಡಿದರೆ ಏನಾಗುತ್ತೆ. ಈಗ ಉದಾಹರಣೆಗೆ ವಿರಾಟ ಪರ್ವ ಮಹಾಭಾರತ, ಅದನ್ನು ಯಾರಾದರೂ ಕೂತ್ಕೊಂಡು ಉಪಾಸನೆ ಮಾಡಿದರೆ ಮಳೆ ಇಲ್ಲದ ಜಾಗದಲ್ಲಿ ಮಳೆ ಬರುತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ಅದು ನಡೆದೂ ಕೂಡ ಇದೆ. ಈ ರೀತಿಯಾಗಿ ಪ್ರತಿಯೊಂದು ಕೂಡ ನಾವು ಏಕೆ ಮಾಡಬೇಕು, ಮಾಡುವುದರಿಂದ ಇದರಿಂದ ಲಾಭವೇನು, ಏನು ಸಿಗತ್ತೆ, ಇದೇ ಪ್ರಶ್ನೆ ಇಲ್ಲಿ ಸತ್ಯಕಾಮ ಜಾಬಾಲಿ ಕೋಟ್ಯಾಂತರ ವರ್ಷಗಳ ಹಿಂದೆ ಕೇಳಿದ ಪ್ರಶ್ನೆ ಅವನ ಮನಸ್ಥಿತಿಯನ್ನು ಸೂಚಿಸ್ತಾ ಇದೆ. ಈ ಪ್ರಶ್ನೋಪನಿಷತ್ತಲ್ಲಿ ಇರುವ ಎಲ್ಲ ಪ್ರಶ್ನೆಗಳು ಕೂಡ ಒಂದು ಹಂತಕ್ಕೆ ಬಂದು ನಿಂತ ಶಿಷ್ಯರುಗಳು, ಅಂದರೆ ತಪಸ್ಸಿನ ಮೂಲಕ ತಾವೇ ರಿಸರ್ಚ್ ಮಾಡಿಕೊಂಡ ಹಲವಾರು ವಿಚಾರಗಳಲ್ಲಿ ಒಬ್ಬೊಬ್ಬರು ಒಂದೊಂದು ವಿಚಾರ ಮಾಡ್ಕೊಂಡಿದ್ದಾರೆ. ಆ ವಿಚಾರದಲ್ಲಿ ಮುಂದಕ್ಕೆ ಅದರಲ್ಲಿ ಮುಂದುವರೆದ್ರೆ ಏನು ಸಿಗುತ್ತೆ, ಅದರಿಂದ ಯಾವ ಲಾಭ, ಏನು ಫಲ, ಅದರಿಂದ
ಈ ಒಂದು ಪ್ರಶ್ನೆಯನ್ನು ಮುಂದಿಡ್ತಾ ಇದ್ದಾರೆ. ಅದೇ ರೀತಿ ಸತ್ಯಕಾಮ ಕೇಳ್ತಾ ಇದ್ದಾನೆ, ಯಾರು ಮರಣದವರೆಗೂ ಓಂಕಾರವನ್ನು ಅಭಿಧ್ಯಾನಿಸುವನೋ ಅವನು ಯಾವ ಲೋಕವನ್ನು ಜಯಿಸುತ್ತಾನೆ ಅಂದರೆ ಇದರ್ಥ ಏನು? ಅವನು ಯಾವ ರೀತಿ ಮಾಡಿದ್ದ? ಪ್ರಣವ, ಓಂಕಾರ ಅಂದರೆ ಏನು? ಪ್ರಣವ ಅಂದ್ರೇನು? ಪ್ರಾಣಕ್ಕೆ ವಾಸಸ್ಥಾನ. ಪ್ರಾಣ ಎಲ್ಲಿದೆ ಅಂತ ಯಾರಾದರೂ ಕೇಳಿದ್ರೆ ಇವತ್ತಿಂದ ನೀವು ಹೇಳಬೇಕು, ಓಂಕಾರದಲ್ಲಿದೆ. ಓಂಕಾರವೇ ಪ್ರಾಣದ ಸೀಟ್. ಅಂದರೆ ಅದೇ ಪ್ರಾಣವನ್ನು ಇರಿಸುವಂಥದ್ದು ನಮ್ಮಲ್ಲಿ. ಹಾಗಾಗಿ ಅದನ್ನು ಪ್ರಾಣಕ್ಕೆ ಜಾಗವನ್ನು ಕೊಡುವುದು, ಆಶ್ರಯವನ್ನು ಕೊಡುವುದಾದ್ದರಿಂದ ಅದಕ್ಕೆ ಪ್ರಣವ. ಅದರಲ್ಲಿ ಏನಿದೆ ಓಂಕಾರದಲ್ಲಿ? ಅಕಾರ, ಉಕಾರ, ಮಕಾರ ಮಾತ್ರೆಗಳಿದೆ. ಅಕಾರ ಆ ಜಾಗೃತ, ಉ ಸ್ವಪ್ನ. ಮಕಾರದಲ್ಲಿ ಮ ಪ್ಲಸ್ ಆ ಸುಷುಪ್ತಿಯ ಜಾಗೃತ ಅನ್ನೋ ಒಂದು ವಿಚಾರ ಇದೆ. ಈ 3 ಮಾತ್ರೆಗಳಿಂದ ಕಾಂಬೈನ್ ಆಗಿ ಇರುವಂಥದ್ದು ಓಂ. ಈ ಓಂ ಅನ್ನೋದೇ ಹಲವಾರು ಧರ್ಮಗಳಲ್ಲಿ ಬೇರೆ ಬೇರೆ ಸ್ವರೂಪಗಳನ್ನು ಪಡೆದಿದೆ. ಈಗ ಓಂ ಅನ್ನೋದೇ ಇಸ್ಲಾಮಲ್ಲಿ ಅಮೆನ್ ಅಂತ ಏನೋ ಕರೀತಾರೆ. ಅದೇ ರೀತಿ ಕ್ರಿಶ್ಚಿಯಾನಿಟಿನಲ್ಲೂ ಇದೆ, ಅದೇ ಥರ ಬುದ್ಧಿಸಮಲ್ಲೂ ಇದೆ. ಅಂದರೆ ನೀವು ಎಲ್ಲ ಧರ್ಮಗಳನ್ನು ನೋಡ್ಕೊಂಡ್ಬಂದಾಗ ಅದರಲ್ಲಿ ಈ ಪ್ರಣವ ಓಂಕಾರದ ಅಪಭ್ರಂಶ ರೂಪಗಳು ಅಥವಾ ಓಂಕಾರದಲ್ಲಿರುವ ಅಕಾರ ಉಕಾರ ಮಾತ್ರೆಗಳಲ್ಲಿ, ಈಗ ನೋಡಿ ಅಮೀನ್ ಅಂದರೆ ಏನು? ಅಕಾರ ಇದೆ, ಮಕಾರ ಇದೆ, ಉಕಾರ ಇಲ್ಲ ಅದರಲ್ಲಿ. ಈ ರೀತಿಯಾಗಿ ನಾವು ಓಂಕಾರವನ್ನು ಹಲವಾರು ಧರ್ಮಗಳಲ್ಲಿ ನಾವು ಬೇರೆ ಬೇರೆ ಈ ಆ ಉ ಮ ಈ 3 ಅಕ್ಷರ ಮಾ ಅಂತಂದರೆ ಮೂ ವ್ಯಂಜನ ಪ್ಲಸ್ ಆ ಒಂದು ವಿಚಾರಗಳಲ್ಲಿ ಹೇಗೆ ಹಾಸುಹೊಕ್ಕಾಗಿ ಅವುಗಳ ಡಿಫ್ರೆಂಟ್ ಪರ್ಮಿಟೇಷನ್ಸ್ ಕಾಂಬಿನೇಷನ್ಸಲ್ಲಿ ಉಚ್ಚಾರಗಳನ್ನು ಹೊಂದಿ ಇದೆ. ಅಂದರೆ ಏನು? ಪ್ರತಿ ಧರ್ಮದಲ್ಲೂ ಪ್ರಾಣಕ್ಕೆ ಆಧಾರವಾದ ಓಂಕಾರ ಪ್ರತಿಪಾದನೆ ಇದೆ. ಆದರೆ ಅತ್ಯಂತ ಸ್ಪಷ್ಟವಾಗಿ ವೇದಗಳಲ್ಲಿದೆ. ಅದನ್ನು ಇಲ್ಲಿ ಈ ಸತ್ಯಕಾಮ ಅನ್ನೋನು ಅದರ ಒಂದು ಅನುಷ್ಠಾನವನ್ನು ಉಪಾಸನೆಯನ್ನು ಮಾಡಿ ಅದರಿಂದ ಕಂಡುಕೊಂಡಂಥ ಸತ್ಯದಲ್ಲಿ ಇರುವಂತಹ ಅವನಿಗೆ ಗ್ಯಾರಂಟಿ ಆಗಿ ಹೋಗಿದೆ ಈ ಪ್ರಣವ. ಅವನು ಹೇಗೆ ಕಂಡುಕೊಂಡ ಅಂದರೆ ಇಂದ್ರಿಯಗಳನ್ನು ಅವುಗಳ ಸಂಬಂಧಿತ ವಿಷಯಗಳಿಂದ ಒಳಮುಖ ಮಾಡಿಕೊಂಡು ಒಂದೇ ಚಿತ್ತದಿಂದ ಅಂದರೆ ಒಂದೇ ಮೂಡಿಂದ ಭಕ್ತಿಯಿಂದ ಓಂಕಾರವನ್ನೇ ಬ್ರಹ್ಮ ಎಂದು ಧ್ಯಾನ ಮಾಡಿರ್ತಾನೆ. ಆ ಸಮಯದಲ್ಲಿ ಬೇರೆ ಬೇರೆ ಪ್ರತ್ಯಯಗಳು ಅಂದರೆ ಬೇರೆ ಬೇರೆ ವಿಚಾರಗಳು ಬರದಂತೆ ಮಾಡಿ ಕೇವಲ ಆತ್ಮ ಜೊತೆ ಅನುಸಂಧಾನವನ್ನಾಗಿ ಮಾಡಿಕೊಂಡು ಧ್ಯಾನ ಮಾಡಿರ್ತಾನೆ. ಇದಕ್ಕೆ ಸತ್ಯ ಮತ್ತು ಬ್ರಹ್ಮಚರ್ಯ, ಬ್ರಹ್ಮವನ್ನು ಆಚರಿಸ್ತಾ ಇರ್ತಾನೆ. ಬ್ರಹ್ಮನ ಆಚರಣೆ ಅಂದರೆ ಏನು? ಬ್ರಹ್ಮಚಾರಿ ಅಂದರೆ ಏನು? ಬೃಹತ್ತಾದ ಚಲನೆ ಮತ್ತು ಚಿಂತನೆಯನ್ನು ಮಾಡ್ತಾ ಇರ್ತಾನೆ. ಕೇವಲ ಪೃಥಕ್ ಜ್ಞಾನದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳದೆ ಬೃಹತ್ ಚಲನೆ ಮತ್ತು ಚಿಂತನೆಯಲ್ಲಿ ತೊಡಗಿಕೊಂಡಾಗ, ಈ ರೀತಿ ಮಾಡಿದಾಗ ಓಂಕಾರದ ಅನಾವರಣ ಅವನಿಗೆ ಆಗಿರುತ್ತೆ. ಆ ರೀತಿಯಾಗಿ ಮಾಡಿದಾಗ ಆದರೆ ಅವನಿಗೆ ಡೌಟ್ ಏನು ಅಂದರೆ ಇದೆಲ್ಲ ಮಾಡಿದ್ದೀನಿ, ಇನ್ನೂ ಮಾಡ್ತಾಯಿದ್ದೀನಿ, ಇನ್ನೂ ಮುಂದಕ್ಕೆ ಜೀವನ ಪೂರ್ತಿ ನಾನು ಇದನ್ನು ಮಾಡಬೇಕು ಅಂತಂದರೆ ಇದರಿಂದ ಯಾವ ಒಂದು ರಿಯಾಲಿಟಿ ಲೋಕ, ಯಾವ ಒಂದು ರಿಯಾಲಿಟಿ 14 ಲೋಕಗಳು, ಅದಳ ವಿದಳ ಸುತಳ ಅರಸತಳ ತಳಾತಳ ಮಹಾಪಾತಾಳ, ಇದು ಕೆಳಗಿನ ಲೋಕಗಳು ನಮಗಿಂತ ಭೂಭುವಃ ಸುವಹ ಜನಃ ಮಹಾ ತಪಃ ಸತ್ಯಂ. ಮೇಲಿನ 6 ಲೋಕಗಳು, ನಮ್ಮ ಕೆಳಗಡೆ 7 ಲೋಕಗಳು. ನಮ್ಮ ಈ ಭೂ ಅನ್ನೋದು ಇಲ್ಲಿ 8ನೇ ಲೋಕ. ಈ ರೀತಿಯಾದ 14 ರಿಯಾಲಿಟೀಸ್ಗಳಲ್ಲಿ ಯಾವ ರಿಯಾಲಿಟಿಯನ್ನು ಗಳಿಸ್ತಾನೆ ಅಂದರೆ ಒಬ್ಬ ಮನುಷ್ಯ ತನ್ನ ಜ್ಞಾನ ಅಂದರೆ ಬ್ರಹ್ಮವನ್ನು ಪಡೆದು, ಅಂದರೆ ಏನು? ಓಂಕಾರದಿಂದ ಬೃಹತ್ತಾದ ಚಲನೆ ಮತ್ತು ಚಿಂತನೆಯನ್ನು ಪಡೆದಾಗ ಜ್ಞಾನ ಬರುತ್ತೆ. ಮತ್ತು ಆ ಪಡೆಯೋದಕ್ಕೆ ಕರ್ಮವನ್ನು ಮಾಡಬೇಕಾಗತ್ತೆ, ಸಂಬಂಧಿತ ಕರ್ಮಗಳನ್ನು. ಈ ಎರಡನ್ನು ಮಾಡಿದಾಗ
ಯಾವ ರೀತಿಯಾದ ರಿಯಾಲಿಟಿಗಳನ್ನ 14 ರಿಯಾಲಿಟಿಗಳಲ್ಲಿ ಯಾವ ರಿಯಾಲಿಟಿಯನ್ನು ಪಡೆಯುತ್ತಾನೆ. ಅಂದರೆ ಈಗ ನಾವು ಈಗ ಈ ಪಿಪ್ಪಲಾದರು ಮತ್ತೆ ಇಲ್ಲಿ ಸತ್ಯಕಾಮ ಇಬ್ಬರು ಮಾತಾಡ್ತಾ ಇರೋದು ಯಾವ ರಿಯಾಲಿಟಿನಲ್ಲಿ? ಭೂಲೋಕದಲ್ಲಿ. ಅಂದರೆ ಯಾವುದು? 8ನೇ ರಿಯಾಲಿಟಿಯಲ್ಲಿ. ಅಂದರೆ ಇದು ಇಟ್ ಡಸ್ ನಾಟ್ ಮೀನ್ ದಟ್ ಇದರಿಂದ ಕೆಳಗಡೆ 7 ಲೋಕಗಳಲ್ಲ, ಮೇಲಿರುವ 7 ಲೋಕಗಳಲ್ಲಿ, ಮೇಲಿರುವ 6 ಲೋಕಗಳಲ್ಲಿ ಯಾವ ಲೋಕವನ್ನ ಈ ರೀತಿಯಾದ ಜ್ಞಾನ, ಇದರಿಂದ ಗಳಿಸಿದ ಓಂಕಾರದಿಂದ ಗಳಿಸಿರುವ ಜ್ಞಾನ ಮತ್ತೆ ಅದಕ್ಕೂ ಸಂಬಂಧಪಟ್ಟು ಮಾಡಿರುವ ಕರ್ಮ, ಆ ಕರ್ಮ ಅಂದರೆ ಏನು? ಇಂದ್ರಿಯಗಳನ್ನೆಲ್ಲ ಒಳಗೆಳ್ಕೊಂಡು ಅದನ್ನು ಒಳಮುಖ ಮಾಡಿಕೊಂಡು ಓಂಕಾರವನ್ನು ಬ್ರಹ್ಮ ಅಂತ ಪ್ರತಿಷ್ಠಾಪನೆ ಮಾಡಿಕೊಂಡು ಬೇರೆ ಬೇರೆ ವಿಚಾರಗಳು ತಲೆಯಲ್ಲಿ ಬರೆದಾಗ ಮಾಡಿಕೊಂಡು ಕೇವಲ ಚಲನೆ ಮತ್ತು ಚಿಂತನೆಯಲ್ಲೇ ಇದ್ದುಕೊಂಡು ಆ ರೀತಿ ಮಾಡಿದಾಗ ಯಾವ ರೀತಿಯಾಗಿ ಫಲಗಳನ್ನು ಪಡೆಯುತ್ತಾನೆ. ಈ ರೀತಿ ಮಾಡುವುದು ಕರ್ಮ. ಇದರಿಂದ ಗಳಿಸಿದ್ದು ಪಿಪ್ಪಲಾದ ಶಿಷ್ಯನಾದ ಸತ್ಯಕಾಮ ಗಳಿಸಿದ್ದು ಏನು? ಓಂಕಾರ ಎನ್ನುವ ಒಂದು ಡಿಸೈನ್. ಇದನ್ನು ಛಾಂದೋಗ್ಯ ಹಲವಾರು ಉಪನಿಷತ್ತುಗಳಲ್ಲಿ ನೋಡ್ಬೋದು. ಇದರ ಇನ್ನೂ ಇವನು ಹೇಗೆ ಗಳಿಸಿದ, ಆ ರಿಸರ್ಚನ್ನು ಹೇಗೆ ಮಾಡಿದ ಎನ್ನುವುದನ್ನು ಈಗ ಬೇರೆ ಟೆಕ್ಸ್ಟ್ಗಳ ಅವೈಲಬಿಲಿಟಿ ಇಲ್ಲದಲೇ ಇರೋದರಿಂದ ನಾನು ನನ್ನ ಪುಸ್ತಕವನ್ನೇ ಹೇಳ್ತಾ ಇದ್ದೇನೆ. ಕಾವ್ಯ ರೂಪದಲ್ಲಿ ಸತ್ಯಕಾಮಾನ್ವೇಷಣೆ ಒಳಗೆ ಜಾಬಾಲಿ ಆಖ್ಯಾನಂ ಅಂತ ನೋಡಬಹುದು, ಇಲ್ಲ ಗದ್ಯ ರೂಪದಲ್ಲಿ ಆತ್ಮಾರ್ಜನಂ ಎನ್ನುವ ಒಂದು ಪುಸ್ತಕದಲ್ಲಿ ನೋಡ್ಕೋಬಹುದು. ಯಾರಿಗಾರು ಇದರ ಪ್ರಶ್ನೆ ಇದೆಯಾ? ಓಕೆ, ಯಾರಿಗೂ ಪ್ರಶ್ನೆ ಇಲ್ಲ ಅಂದರೆ ಈಗ ಈ ಪ್ರಶ್ನೆಯನ್ನು ಕೇಳಿದ ಈಗ ಪಿಪ್ಪಲಾದರು ಏನಂತ ಉತ್ತರ ಕೊಡ್ತಾರೆ ನೋಡೋಣ. ಏತದ್ವೈ ಸತ್ಯಕಾಮ ಪರಂ ಚ ಬ್ರಹ್ಮಯ ಯದೋಂಕಾರ ತಸ್ಮಾದ್ ವಿದ್ವಾನೇತೇನೈವ ಯತನೇನೈಕದರ ಮನ್ವೇತಿ ಅಂತ 2ನೇ ಮಂತ್ರ. ಹೇ ಸತ್ಯಕಾಮ ಅಂತ ಅವ್ರು ಅಡ್ರೆಸ್ ಮಾಡ್ತಾ ಇದ್ದಾರೆ ಸತ್ಯಕಾಮಂಗೆ. ಓಂಕಾರವೇ, ಈ ಓಂಕಾರ ಎನ್ನುವುದೇ ಪರಬ್ರಹ್ಮ ಮತ್ತೆ ಅಪರಬ್ರಹ್ಮ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಬ್ರಹ್ಮ ಅಂದ್ರೆ ಏನು ಹೇಳಿದೆ ನಾನು? ಬೃಹತ್ ಮನ್, ಬೃಹತ್ತಾದ ಚಲನೆ ಮತ್ತು ಚಿಂತನೆ. ಇದು ಈ ರೀತಿ ಇರುವುದರಿಂದ ಇದಕ್ಕೆ ಯಾವ ವಿಶೇಷ ಧರ್ಮವೂ ಇಲ್ಲ. ಅಂದರೆ ವಿಶೇಷ ಧರ್ಮ ಈ ಬ್ರಹ್ಮ ಅನ್ನೋದಕ್ಕಿಲ್ಲ. ಯಾಕೆಂದರೆ ಅದು ಕೇವಲ ಚಲನೆ ಮತ್ತು ಚಿಂತನೆಯಾಗಿದೆ. ಈ ಚಲನೆ ಮತ್ತು ಚಿಂತನೆ ನಮ್ಮ ಇಂದ್ರಿಯಗಳನ್ನು ಮೀರಿದೆ. ಹಾಗಾಗಿ ಇದು ಅತೀಂದ್ರಿಯ ಗೋಚರ. ಅಂದರೆ ಅರ್ಥ ಏನು? ನಮಗೆ ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಅಂತ ನಾವು ಸೈಕಾಲಜಿ ನೋಡ್ತೀವಿ, ESP ಅಂತಂತ, ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಅಂತ ನಾವೇನು ಕರಿತೀವಿ. ಆ ಒಂದು ಮಟ್ಟಕ್ಕೆ ಹೋದಾಗ ಈ ಒಂದು ಬ್ರಹ್ಮಾಂಡದ ಚಲನೆ ಮತ್ತು ಚಿಂತನೆ ನಮ್ಮ ಗೋಚರಕ್ಕೆ ಬರುತ್ತೆ. ಆದರೆ ಇದು ನಮ್ಮ ಈ ಆರ್ಡಿನರಿಯಾದ, ಅಂದರೆ ನಾವು ಈ ಒಂದು ಲೋಕದಲ್ಲಿ ಇರುವ, ನಮ್ಮಲ್ಲಿ ಆಗಲೇ ಇರುವಂತಹ ಮನಸ್ಸು, ಆ ಮನಸ್ಸಿಗೆ ಸಂಬಂಧಿಸಿದಂತಹ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳಿಂದ ಈ ಒಂದು ಬ್ರಹ್ಮವನ್ನು ಗ್ರಹಿಸಲಿಕ್ಕೆ ಆಗೋದಿಲ್ಲ. ಇದನ್ನ ಈ ಒಂದು ರೀತಿಯಾದ ಉಪಾಸನೆಯಿಂದ, ಓಕೆ, ಅಂದರೆ ಅದನ್ನ ಒಂದು ಪ್ರತಿಮಾ ಸ್ವರೂಪ ಮಾಡಿಕೊಂಡು, ಅಂದರೆ ಬ್ರಹ್ಮನ ಒಂದು ಆಕಾರ ಮಾಡಿಕೊಂಡು, ಅದಕ್ಕೊಂದು ವಿಗ್ರಹ ಮಾಡಿಕೊಂಡು, ಅದಕ್ಕೊಂದು ಶೇಪ್ ಕೊಟ್ಕೊಂಡು, ಅದಕ್ಕೆ ಗುಣಧರ್ಮಗಳನ್ನು ಆರೋಪಿಸಿ ಆ ರೀತಿಯಾದ ಭಕ್ತಿಯಿಂದನರಾಗಲಿ ಅಥವಾ ನಿರಾಕಾರದ ಉಪಾಸನೆಯಿಂದಾಗಲಿ ನಾವು ಈ ಒಂದು ಬೃಹತ್ ಚಲನೆ ಮತ್ತು ಚಿಂತನೆ ಎರಡನ್ನು ಗಳಿಸಬಹುದಾಗಿದೆ. ಅದು ಪರ ಇರಬಹುದು, ಅಪರ ಇರಬಹುದು. ಪರ ಅಂದ್ರೇನು? ಬೇರೆ, ಅಂದರೆ ನಮ್ಮ ಲೋಕ ಬಿಟ್ಟು ಬೇರೆ ಲೋಕ ಇರಬಹುದು, ಅಥವಾ ನಮ್ಮ ಲೋಕವೇ ಇರಬಹುದು. ಈ 14 ಲೋಕಗಳಲ್ಲೂ ಕೂಡ ದೇವತೆಗಳು, ವಿಷ್ಣು, ಮಹಾ ಎಲ್ಲರನ್ನೂ ಸೇರಿ ಈ ಒಂದು ಅವಲಂಬನೆಯಿಂದ, ಅಂದರೆ ಓಂಕಾರದ ಅವಲಂಬನೆಯಿಂದ ಈ ಒಂದು ಯಾವುದೇ ವಿಶೇಷ ಗುಣಧರ್ಮವೂ ಇಲ್ಲದಿರುವ ಈ ಒಂದು ಬೃಹತ್ ಚಲನೆ ಮತ್ತು ಚಿಂತನೆಯನ್ನು ಗಳಿಸಬಹುದು. ಓಕೆ, ಅಂದರೆ ಅಪರವಾಗಿರಬಹುದು, ಪರವಾಗಿರಬಹುದು. ಅಂದರೆ ಪಿಪ್ಪಲಾದ್ರು ಹೇಳ್ತಾ ಇದ್ದಾರೆ, ನೋಡಪ್ಪ, ನೀನು ಇಲ್ಲಿ ಕೂತ್ಕೊಂಡು ಮಾಡಿದ್ರು ಅದೇ, ಬೇರೆ ಬೇರೆ ಲೋಕಕ್ಕೆ ಹೋಗಿ ಮಾಡಿದ್ರು ಅದೇ, ನೀನು ದೇವತೆಯಾಗಿ ಮಾಡಿದ್ರು ಅದೇ,
ರಾಕ್ಷಸನಾಗಿ ಮಾಡಿದ್ರು ಅದೇ, ಮಾನವನಾಗಿ ಮಾಡಿದ್ರು ಅದೇ, ಯಾವ ಲೋಕದಲ್ಲಿ ಕೂತರು ಅದೇ, ಯಾವ ರಿಯಾಲಿಟಿಲಿ ಕೂತರು ಅದೇನೆ. ಅಂದರೆ ಈ 14 ಲೋಕಗಳಲ್ಲಿ ರಿಯಾಲಿಟಿಗಳಲ್ಲಿ ಯಾವ ರಿಯಾಲಿಟಿಲಿ ಇದ್ರೂ ಕೂಡ ನಾವು ಈ ಒಂದು ಓಂಕಾರದ ಉಪಾಸನೆಯಿಂದ ಇಲ್ಲಿರುವ ಅಲ್ಲಿರುವ ಎಲ್ಲೆಲ್ಲೂ ಇರುವಂತಹ ಬೃಹತ್ ಚಲನೆ ಮತ್ತು ಚಿಂತನೆ, ಸಕಲ ರಿಯಾಲಿಟಿಗಳ ಸ್ಥಳೀಕ ಚಲನೆ ಮತ್ತು ಚಿಂತನೆಯಾಗೆ ಒಂದು ರಿಸೋರ್ಸ್ ಆಗಿರುವಂತಹ, ಅವುಗಳನ್ನು ನಡೆಸುತ್ತಿರುವಂತಹ ಈ ಒಂದು ಬೃಹತ್ ಚಲನೆ ಮತ್ತು ಚಿಂತನೆಯನ್ನು ಓಂಕಾರದ ಪ್ರಕಾರದಲ್ಲಿ ಪಡೆಯಬಹುದಾಗಿದೆ ಅನ್ನೋದನ್ನು ಇಲ್ಲಿ ಹೇಳ್ತಿದ್ದಾರೆ. ಆದರೆ ಇಲ್ಲೊಂದು ಇವರನ್ನು ಹೇಳ್ತಾ ಇದ್ದಾರೆ, ಇಲ್ಲಿ ಒಂದು ಅವಲಂಬನೆ ಅಂದ್ರೇನು? ನಾವು ಅದನ್ನು ನಿರಾಕಾರವಾಗಿಯೋ ಸಕಾರವಾಗಿಯೋ, ಯಾವ ಮೂರ್ತಿ ರೂಪವಾಗಿಯೋ ಅಮೂರ್ತ ರೂಪವಾಗಿಯೋ, ಯಾವುದೋ ಒಂದು ರೂಪದಲ್ಲಿ ಈ ಓಂಕಾರವನ್ನು ಮಾಡುವುದರಿಂದ ಮಾತ್ರ ಬೃಹತ್ ಚಲನೆ ಮತ್ತು ಚಿಂತನೆಯನ್ನು ಪಡೆಯಲಿಕ್ಕೆ ಸಾಧ್ಯ. ಹೇಗೆ ಪಡೆಯಬಹುದು? ಓಂಕಾರದ ಅವಲಂಬನೆಯಿಂದ ನಾವು ಮೂರ್ತ ರೂಪವೋ ಅಮೂರ್ತ ರೂಪವೋ, ಸಕಾರವೋ ನಿರಾಕಾರವೋ, ಸಗುಣವೋ ನಿರ್ಗುಣವೋ, ಯಾವುದೋ ಒಂದು ರೀತಿಯಲ್ಲಿ ಬ್ರಹ್ಮನ ಉಪಾಸನೆಯನ್ನು ಓಂಕಾರದ ಮುಖಾಂತರದ ಅನುಷ್ಠಾನ ಮಾಡಿದಾಗ ನಮಗೆ ಬೃಹತ್ತಾದ ಚಲನೆ ಮತ್ತು ಚಿಂತನೆಯು ನಮಗೆ ಸಿಗ್ತದೆ ಅನ್ನೋದನ್ನ ಇಲ್ಲಿ ವಿಫಲಾದವರು ಹೇಳ್ತಾ ಇದ್ದಾರೆ. ಕೇಳಪ್ಪ ಅಕ್ಷಯ್. ಸರ್, ಬ್ರಹ್ಮನ ಮೂರ್ತಿಯನ್ನ ಒಂದು ರೂಪವಾಗಿ ಅನುಷ್ಠಾನ ಮಾಡೋದು ಅಂತಂದ್ರೆ ಅದು ಕೇವಲ ಮನಸ್ಸಿಗೆ, ಆದ್ರೆ ಆ ರೀತಿ ಮನಸ್ಸನ್ನು ದಾಟ್ ಹೋಗ್ಲಿಕ್ಕೆ ಸಾಧ್ಯನಾ ಸರ್? ಹೌದು. ಯಾಕೆ ಅಂತಂದ್ರೆ ಇಲ್ಲಿ ದಾಟಲಿಕ್ಕೆ ನಮಗೆ ಸಾಧನ ಬೇಕು. ಯಾಕೆ ಅಂದ್ರೆ ಇಲ್ಲಿ ಪಿಪ್ಪಲಾದ್ರೆ ಏನು ಹೇಳ್ತಾ ಇದ್ದಾರೆ? ಬ್ರಹ್ಮ ಅಂದ್ರೆ ನೀವು ಮತ್ತೆ ಯಾವುದೇ ಪರ್ಸನ್ ಅನ್ಕೋಬೇಡಿ. ಬ್ರಹ್ಮ ಬೃಹತ್ ಚಲನೆ ಮತ್ತು ಚಿಂತನೆ ಎನ್ನುವುದು ಈ ನಮ್ಮ ಇಂದ್ರಿಯಗಳಿಗೆ ಮತ್ತೆ ಮನಸ್ಸಿಗೆ ಗೋಚರವಾಗದ್ದು. ಅದು ಅತೀಂದ್ರಿಯತೆಯಲ್ಲಿ ಮಾತ್ರ ಗೋಚರವಾಗುವುದು. ಹೀಗಾಗಿ ದಾರಿ ಯಾವುದಾರ ಒಂದನ್ನು ಆಯ್ದುಕೊಳ್ಳಿ, ಮೂರ್ತ ರೂಪವೋ ಅಮೂರ್ತ ರೂಪವೋ, ಇವುಗಳಿಂದ ತಲುಪಬಹುದು, ಆ ಒಂದು ವಿಚಾರವನ್ನು ಹಿಡಿಯಬಹುದು ಎನ್ನುವುದು, ಅನುಭವಕ್ಕೆ ತೆಗೆದುಕೊಳ್ಳಬಹುದು ಎನ್ನುವುದು ಪಿಪ್ಪಲಾದರು ಹೇಳ್ತಾ ಇದ್ದಾರೆ. ಈಗ ನಿನ್ನ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟನಾ ಅಥವಾ? ಹೌದು ಸರ್. ಅಂದ್ರೆ ಮೂರ್ತ ರೂಪವಾಗಿ ನಾವು ಅಂದ್ರೆ PDSR ಬುಕ್ ನಲ್ಲಿ ನನಗೆ ಓದಿದ್ ನೆನಪು ಸರ್. ಅಂದ್ರೆ ಒಂದು ನಿಮ್ಮ ಗುರುಗಳನ್ನ ನೆನೆಸ್ಕೊಳ್ಳಿ ಅಂತ ಹೇಳಿದ್ರಿ. ಆ ರೀತಿ ಮೂರ್ತ ರೂಪವಾಗಿ ಏನನ್ನ ಬೇಕಾದ್ರೂ ನಾವು ಅನುಷ್ಠಾನ ಮಾಡ್ಬೋದು ಸರ್. ಹೌದು. ಯಾಕೆ ಅಂತಂದ್ರೆ ಪ್ರತಿಯೊಬ್ಬ ಯಾವುದೇ ಮನುಷ್ಯನಿಗೆ ವಿತೌಟ್ ಆಬ್ಜೆಕ್ಟ್ ಆರ್ ಅಟ್ಲೀಸ್ಟ್ ಸಬ್ಜೆಕ್ಟ್ ಅದನ್ನ ಅನುಷ್ಠಾನ ಮಾಡೋದಕ್ಕೆ ಆಗೋದಿಲ್ಲ. ದಿಸ್ ಈಸ್ ದಿ ಫಂಡಮೆಂಟಲ್ ಪ್ರಾಬ್ಲಮ್ ಆಫ್ ಹ್ಯೂಮನ್. ಅದು ಋಷಿಗಳ ಕಾಲದಲ್ಲೂ ಇತ್ತು, ಇವತ್ತಿಗೂ ಇದೆ, ಮುಂದೆ ಮನುಷ್ಯ ಇರೋ ತನಕನೂ ಈ ರೀತಿ ಇರುತ್ತೆ. ನಾವು ಅದಕ್ಕೆ ಏನು ಮಾಡಬೇಕು? ಇದೇ ಎನ್ನುವುದರ ಅಂದರೆ ಯಾವುದೋ ಒಂದು ಮೂರ್ತ ರೂಪ ಅಂದರೆ ಏನು? ಯಾವುದೋ ಒಂದು ಮೆಷರ್ಮೆಂಟ್, ಯಾವುದೋ ಒಂದು ಮಾಯೆಗೆ ಮೆಷರ್ಮೆಂಟಿಗೆ ಒಳಪಟ್ಟ ಒಂದು ಆಬ್ಜೆಕ್ಟ್ನು ಸಬ್ಜೆಕ್ಟ್ನು ಹಿಡ್ಕೊಂಡಾಗ ಅದರಿಂದ ನಾವು ಇದೆ ಎನ್ನುವುದರಿಂದ ಇಲ್ಲ ಎನ್ನುವುದಕ್ಕೆ ನಾವು ಟ್ರಾನ್ಸ್ಫರ್ ಆಗಬಹುದಾಗಿದೆ. ಇದಾರ ಹಿಡ್ಕೊಳ್ಳಿ, ಅದಾರ ಹಿಡ್ಕೊಳ್ಳಿ. ಆದರೆ ಬ್ರಹ್ಮ ಎನ್ನುವುದು ಮಾತ್ರ ಅದು ನಿರ್ಗುಣ, ಅದಕ್ಕೆ ಯಾವುದೇ ಸ್ವಧರ್ಮವಿಲ್ಲ ಮತ್ತು ನಿರ್ಗುಣವಾಗಿದೆ, ನಿರಾಕಾರವಾಗಿದೆ. ಓಲಿ ಕೇವಲ ಸತ್ಯ ಜ್ಞಾನ ಅನಂತ ಅಂದ್ರೇನು? ಇಟ್ ಈಸ್ ನಥಿಂಗ್ ಬಟ್ ದ ಟ್ರೂತ್, ಇಟ್ ಈಸ್ ನಥಿಂಗ್ ಬಟ್ ದ ಇಂಟೆಲಿಜೆನ್ಸ್, ಇಟ್ ಈಸ್ ನಥಿಂಗ್ ಬಟ್ ದ ಇನ್ಫಿನಿಟಿ, ಆದಿ ಅಂತ್ಯವಿಲ್ಲದ್ದು ಯಾವುದು? ಬ್ರಹ್ಮ. ಸತ್ಯಜ್ಞಾನ ಅನಂತಂ ಬ್ರಹ್ಮ ಅಂತ ಉಪನಿಷತ್ತಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಅಂದರೆ ಏನು? ಅದು ನಿರ್ಗುಣ, ನಿರಾಕಾರ ಮತ್ತು ಯಾವುದೇ ಸ್ವಧರ್ಮವಿಲ್ಲದ್ದಾದರೂ ಕೂಡ ಯಾವುದು ಇರಲಿಕ್ಕೆ ಸಾಧ್ಯ? ಅದು ಅಂದರೆ ಬಿಯಾಂಡ್ ಮೆಷರ್ಮೆಂಟ್. ಯಾವುದು? ಸತ್ಯಜ್ಞಾನ ಅನಂತಂ ಬ್ರಹ್ಮ. ಆ ರೀತಿ ಇರೋದರಿಂದ ಇಲ್ಲಿ ಏನಾಗುತ್ತೆ? ನಮ್ಮ ಮನಸ್ಸಿಗೆ, ನಮ್ಮ ಇಂದ್ರಿಯಗಳಿಗೆ ಯಾವುದೋ ಒಂದು ಪರಿಮಿತಿಯಲ್ಲಿ ಇದ್ದರೆ ಮಾತ್ರ ನಮಗೆ ಧ್ಯಾನ ಮಾಡಲು ಸಾಧ್ಯವಾಗತ್ತೆ. ಅದು ಎಲ್ರಿಗೂ ನಾನು ಹೇಳ್ತಾ ಇಲ್ಲ. ಹಲವಾರು ಜನರಿಗೆ ಸ್ಟಾರ್ಟಿಂಗಲ್ಲಿ
ಮೆಡಿಟೇಷನ್ ಮಾಡಬೇಕಾದ್ರೆ ಒಂದು ಆಬ್ಜೆಕ್ಟಿವಿಟಿ ಬೇಕು, ಒಂದು ಸಬ್ಜೆಕ್ಟಿವಿಟಿ ಬೇಕು, ಒಂದು ಟಾರ್ಗೆಟ್ ಬೇಕು. ಇಲ್ಲಿ ನಿರಾಕಾರ, ಅಮೂರ್ತ, ನಿರ್ಗುಣ, ಯಾವುದೇ ಧರ್ಮವಿಲ್ಲ, ಯಾವುದೇ ಗುಣವಿಲ್ಲ ಅಂತಂದಾಗ ಅದು ಕಲ್ಪನೆಗೆ ಮನಸ್ಸಿನಲ್ಲಿ ಎಟುಕುವುದಿಲ್ಲ. ಆಗ ಏನಾಗುತ್ತೆ, ನಾವು ಒಂದು ಸಕಾರ ರೂಪವಾಗಿ, ಸಗುಣ ರೂಪವಾಗಿ, ಒಂದು ಮೂರ್ತ ರೂಪವಾಗಿ ಮಾಡಬೇಕಾಗತ್ತೆ. ಆ ಮೂರ್ತ ರೂಪದಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಐಕನೋಗ್ರಫಿ ಅನ್ನೋ ಸಬ್ಜೆಕ್ಟ್ ನೀವು ಓದಿದ್ರೆ ಅರ್ಥ ಆಗುತ್ತೆ. ಬ್ರಹ್ಮವನ್ನು ರಚನೆ ಮಾಡಲಾಗಿದೆ ಅಂತಂದರೆ ಇಲ್ಲಿ ಬ್ರಹ್ಮನನ್ನು ವೃದ್ಧನನ್ನಾಗಿ, ಅಂದರೆ ಮುದುಕನನ್ನಾಗಿ ಚಿತ್ರಿಸಲಾಗಿದೆ. ಅಂದರೆ ಜ್ಞಾನ ವೃದ್ಧ, ವಯಸ್ಸಿನ ವೃದ್ಧಾಪ್ಯ ಅಲ್ಲ, ಅದು ಜ್ಞಾನದಲ್ಲಿ ವೃದ್ಧ. ಮತ್ತು ಬ್ರಹ್ಮನಿಗೆ 4 ತಲೆ, ಅಂದ್ರೇನು, ಪೃಥ್ವಿ ಅಂದರೆ ಸಾಲಿಡ್, ಲಿಕ್ವಿಡ್, ಏರ್ ಆ್ಯಂಡ್ ಗ್ಯಾಸ್, ಏರ್ ಆ್ಯಂಡ್ ಬ್ರಿಲಿಯನ್ಸ್, ಈ 4 5ನೇ ಆದ ಆಪರ್ಚುನಿಟಿ, 5ನೇ ತಲೆ ಇಲ್ಲ. 5ನೇ ತಲೆಯನ್ನು ಪ್ರತಿಪಾದನೆ ಮಾಡಿದಾಗ ಆ ಪರಮಶಿವ ಬಂದು ಆ 5ನೇ ತಲೆಯನ್ನು ಕತ್ತರಿಸುತ್ತಾನೆ ಎನ್ನುವ ಒಂದು ಇತಿಹಾಸವನ್ನು ನಾವು ನೋಡಿಕೊಂಡಾಗ, ಅಂದರೆ ಆಪರ್ಚುನಿಟಿ ಅನ್ನೋದಕ್ಕೆ ಶೇಪ್ ಕೊಡೋಕ್ಕಾಗಲ್ಲ, ಅದಕ್ಕೆ ಒಂದು ಗುಣ ಕೊಡೋಕ್ಕಾಗಲ್ಲ, ಅದಕ್ಕೆ ಯಾವುದೇ ಒಂದು ಧರ್ಮವನ್ನು ಕೊಡಲಿಕ್ಕಾಗಲ್ಲ. ಹಾಗಾಗಿ ಆಪರ್ಚುನಿಟಿ ಅನ್ನೋದು 5ನೇ ತಲೆ ಇಲ್ಲ. ಆಕಾಶ ಅನ್ನೋ ಒಂದು ತಲೆ ಬ್ರಹ್ಮನಿಗೆ ಇಲ್ಲ, ಇರುವುದು 4 ತಲೆ. ಹಾಗಾಗಿ ಇರುವುದು 4 ವೇದ. ಆಪರ್ಚುನಿಟಿ ಸಂಬಂಧಪಟ್ಟ ಹಾಗೆ ವೇದವೇ ಇಲ್ಲ. ಅರ್ಥ ಆಗ್ತಿದೆಯಾ ಅಕ್ಷಯ್? ಈ ರೀತಿಯಾಗಿ ಮೂರ್ತ ರೂಪ ಈ ರೀತಿ, ಅಮೂರ್ತ ರೂಪದಲ್ಲಿ ಕೇವಲ ಅಮೂರ್ತ ರೂಪ, ನಿರ್ಗುಣ, ನಿರಾಕಾರ, ಧರ್ಮವಿಲ್ಲದ್ದು, ಈ ರೀತಿ ನಾವು ಹ್ಯಾಂಡಲ್ ಮಾಡಬೇಕು ಅಂತಂದರೆ ಅದು ಕೇವಲ ಸತ್ಯವಾಗಿರಬೇಕು. ಅಂದರೆ ಸತ್ಯವನ್ನು ನಾವು ಆ ರೀತಿ ಆರಾಧನೆ ಮಾಡಬಹುದು, ಜ್ಞಾನವನ್ನು ಆ ರೀತಿ ಆರಾಧನೆ ಮಾಡಬಹುದು, ಮತ್ತು ಅನಂತತೆಯನ್ನು ಆರಾಧನೆ ಮಾಡಬಹುದು. ಈ 3ನ್ನು ಆರಾಧನೆ ಮಾಡುವುದೇ ಬ್ರಹ್ಮನ ಆರಾಧನೆ. ಅಂದರೆ ಬೃಹತ್ ಚಲನೆ ಮತ್ತು ಚಿಂತನೆ ಎನ್ನುವುದರಿಂದ ಕೇವಲ ಸತ್ಯವನ್ನು, ಜ್ಞಾನವನ್ನು ಮತ್ತು ಇನ್ಫೈನೈಟ್ ಆಪರ್ಚುನಿಟಿಗಳನ್ನು ನಾವು ಹಿಡಿಬಹುದಾಗಿದೆ. ಈ ರೀತಿಯಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ರೀತಿ ಅವಲಂಬನೆ ನಮಗೆ ಆ ರೀತಿಯಾಗಿ ನಿರ್ಗುಣ, ನಿರಾಕಾರ, ಈ ರೀತಿಯಾಗಿ ನಾವು ಸಾಧ್ಯವಾದರೆ, ಅಂದರೆ ಆಬ್ಜೆಕ್ಟಿವಿಟಿ ಆ್ಯಂಡ್ ಸಬ್ಜೆಕ್ಟಿವಿಟಿ ಎರಡೂ ಇಲ್ಲದೆ ನಾವು ಧ್ಯಾನ ಮಾಡಲಿಕ್ಕೆ ಸಾಧ್ಯವಾದರೆ ಮಾಡಿ, ಆಗದಿದ್ದರೆ ಮೂರ್ತ ರೂಪವನ್ನು ಮಾಡಿಕೊಂಡು ಮಾಡಿ. ಆದರೆ 2ರ ಕಾಲದಲ್ಲೂ ಕೂಡ ಓಂಕಾರದ ಉಪಾಸನೆಯನ್ನು ಮಾಡಿ. ಈ ಒಂದು ಬ್ರಹ್ಮ ಬೃಹತ್ ಚಲನೆ ಮತ್ತು ಚಿಂತನೆ ಎನ್ನುವುದು ಅದು ಅತೀಂದ್ರಿಯವಾಗಿದೆ. ಯಾಕೆ ಅಂದರೆ ಅದರಿಂದ ನಮ್ಮ ಪಂಚೇಂದ್ರಿಯಗಳು, ನಮ್ಮ ಜ್ಞಾನ ಎಲ್ಲವೂ ಅದರಿಂದ ಇದೆ, ಪೃಥಜ್ಞಾನ ಅದರಿಂದನೇ ಇದೆ. ನಮ್ಮ ಈ ಒಂದು ಲೋಕಲೈಸ್ಡ್, ಈ ಒಂದು ಲೋಕಕ್ಕೆ ಸಂಬಂಧಪಟ್ಟಂತಹ, ಆಯಾ ರಿಯಾಲಿಟಿಗಳಿಗೆ ಸಂಬಂಧಪಟ್ಟಂತಹ, ಮೆಷರ್ಮೆಂಟ್ಗೆ ಒಳಪಟ್ಟಂತಹ ಮನಸ್ಸು ಮತ್ತು ಇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಇವುಗಳಿಂದ ಆ ಅಳತೆಯೇ ಇಲ್ಲದ ಕೇವಲ ಸತ್ಯವಾಗಿರುವ, ಜ್ಞಾನವಾಗಿರುವ, ಅನಂತವಾಗಿರುವ ಆ ಒಂದು ವಿಚಾರವನ್ನು ನಾವು ಹಿಡಿಬೇಕು ಅಂದರೆ ಅದಕ್ಕೆ ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಬೇಕಾಗುತ್ತೆ. ಆ ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ನಿಂದ ಮಾತ್ರ ಅದನ್ನು ನಾವು ಅನುಭವಕ್ಕೆ, ನಮ್ಮ ಗೋಚರತೆಗೆ, ಗೋಚರ ಏನು ಗೋಚರ ಅಂದರೆ ಯಾರಾದರೂ ಹೇಳಿ, ಗೋಚರವಾಗುವುದು ಅಂದ್ರೆ ಏನರ್ಥ? ಸರ್, ಮನಸ್ಸಿನ ಉಪಯೋಗ ಇಲ್ದಲೆ ಅದು ಕೇವಲ ದರ್ಶನವಾಗೋದು. ಓಕೆ, ಮತ್ತೆ ಯಾರಾದರೂ ಹೇಳ್ತೀರಾ? ಮೂಮೆಂಟ್ ಇರೋದು ಸರ್. ಓಕೆ, ಅನುಭವಕ್ಕೆ ಬರೋದು ಸರ್. ಓಕೆ, ಗೋಚರ, ಗೋ ಅಂದರೆ ಇಂದ್ರಿಯಗಳು, ಚರ ಚಲನೆ, ಇಂದ್ರಿಯಗಳ ಚಲನೆಗೆ ಒಳಪಡುವಂಥದ್ದು ಗೋಚರ. ಯಾವುದು ಗೋಚರ, ಯಾವುದು ಗೋಚರವಲ್ಲ. ಬ್ರಹ್ಮ ಎನ್ನುವುದು ಗೋಚರವಲ್ಲ. ಹಾಗಾಗಿ ಓಂಕಾರದ ಉಪಾಸನೆಯಿಂದ ಮಾತ್ರ ಸಾಧ್ಯ. ಅಂದರೆ ನಾವು ಬ್ರಹ್ಮವನ್ನು ಪಡೆಯಲಿಕ್ಕೆ, ಬ್ರಹ್ಮನೇ ಆಗಲಿಕ್ಕೆ ನಾವು ಒಂದು ಅವಲಂಬನೆ ಬೇಕಿದೆ. ಯಾವುದು ಅವಲಂಬನೆ? ನಮ್ಮ ಪ್ರಾಣ.
ಆದರೆ ಪ್ರಾಣದ ಅವಲಂಬನೆ ಮಾಡಬೇಕು ಅಂದರೆ ಉಪಾಸನೆ ಹೇಗೆ ಮಾಡಬೇಕು? ಅಕಾರ ಉಕಾರ ಮಕಾರಗಳಿಂದ ಕಂಬೈನ್ ಆಗಿರುವ ಓಂಕಾರವನ್ನು ಮಾಡಬೇಕು. ಇದು ವಿಪ್ಪಲಾದರು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಮೆಡಿಟೇಷನ್ನಲ್ಲಿ ಅಥವಾ ತಪಸ್ಸಿನಲ್ಲಿ ಈ ಒಂದು ಪರಬ್ರಹ್ಮ ಅಪರಬ್ರಹ್ಮ, ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ, ಸಕಾರ ಬ್ರಹ್ಮ ನಿರಾಕಾರ ಬ್ರಹ್ಮ, ಧರ್ಮವಿರುವ ಬ್ರಹ್ಮ ಧರ್ಮವಿರದ ಬ್ರಹ್ಮ, ಈ ಯಾವುದೇ ಒಂದು ವಿಚಾರವನ್ನು ನಾವು ತೆಗೆದುಕೊಳ್ಳಲಿಕ್ಕೆ ಇಲ್ಲಿ ಯಾವುದಾರ ಒಂದನ್ನು ಯೂಸ್ ಮಾಡಬೇಕು ಅಂತ ಜಾಬಾಲಿಗೆ ಇವರು ಹೇಳ್ತಾ ಇದ್ದಾರೆ. ಯಾರಿಗಾದ್ರೂ ಡೌಟ್ ಇದೆಯಾ ಇದರಲ್ಲಿ? ಪ್ರಶ್ನೆ ಇದೆಯಾ? ಸರ್, ಹೇಳಿ. ಇವಾಗ ಓಂಕಾರ ಹೇಳ್ಬೇಕು ಅಂದ್ರೆ ಇವಾಗ ಆ ಉ ಮಾನೆ ಬರ್ಬೇಕಾ ಅಥವಾ ಜಸ್ಟ್ ಓಂ ಅಂತ ಹೇಳಿದ್ರು ನಡೆಯುತ್ತೆ ಸರ್? ಅದೇ ಓಂ ಅಂತ ಹೇಳಿದ್ರೆ ಮೂರು ಬಂದಿದೆ. ಈಗ ನೀವು ಓಂ ಅಂತ ಹೇಳ್ಕೊಳ್ಳಿ, ಆ ಓ ಮಾ ಇದೇ ರೀತಿ ಬರೋದು. ಅಂದರೆ ಅದು ಓಂ ಅಂತಂದರೆ ಔಂ, ಇಂಗ್ಲೀಷಲ್ಲಿ AUM ಔಂ ಅಂತ ಆ್ಯಕ್ಚುಲಿ ನಾವು ಉಚ್ಚಾರ ಮಾಡೋದು. ಆದರೆ ಅದು ಓಂಕಾರ ಅಂತ ಒಂದು ಸಿಂಗಲ್ ಲೆಟರ್ ಆಗಿ ಬೀಜಾಕ್ಷರವಾಗಿ ಮಾಡಿದ್ದಾರೆ ಸುಧಾರೆ. ಕೇಳಪಾಕ್ಷಿ ಸರ್, ಅಂದ್ರೆ ಪ್ರಣವದಿಂದಾಗಿ ಅಮೂರ್ತತೆಯಲ್ಲಿ ಗೋಚರವಾಗದ್ದು ಕೂಡ ಗೋಚರವಾಗುತ್ತೆ. ಹೌದು, ಗೋಚರಕ್ಕೆ ಮೀರಿದ್ದು ಗೋಚರದ ಒಳಗಡೆ ಬರುತ್ತೆ. ಅಂದ್ರೆ ಅರ್ಥ ಏನು ನೀನೇ ಹೇಳು. ಒಂದು ಫಾರ್ಮ್ಯಾಟಿಗೆ ಬರುತ್ತೆ ಸರ್. ಅಂದ್ರೆ ಒಂದು ಗೋಚರವಾಗ್ಬೇಕು ಅಂತಂದ್ರೆ ಅದು ಒಂದು ಜಾಮೆಟ್ರಿಕಲ್ ಡೈಮೆನ್ಷನ್ ಅಲ್ಲೇ ಇರ್ಬೇಕು ಸರ್. ಅಂದ್ರೆ ಡೈಮೆನ್ಷನ್ ಲೆಸ್ ವಿಲ್ ಕಮ್ ಟು ಅ ಜಾಮೆಟ್ರಿಕಲ್ ಡೈಮೆನ್ಷನ್ ಆರ್ ಅ ಜಾಮೆಟ್ರಿಕಲ್ ಪ್ರೊಜೆಕ್ಷನ್ ಸರ್. ಕರೆಕ್ಟು. ಆದರೆ ಇಲ್ಲಿ ನಾವು ಆ ರೀತಿ ಮಾಡ್ತಾ ಇಲ್ಲ. ಅಂದ್ರೆ ಸಗುಣ ಬ್ರಹ್ಮ, ಸಕಾರ ಬ್ರಹ್ಮ, ಧರ್ಮವಿರುವ ಬ್ರಹ್ಮ, ಅದು ನೀ ಹೇಳಿದ್ದು ಕರೆಕ್ಟು. ಆದರೆ ನಿರಾಕಾರ, ನಿರ್ಗುಣ, ಅನಂತ ಅಂದರೆ ಅರ್ಥ ಏನಿಲ್ಲಿ? ಕೇವಲ ಮೆಷರ್ಮೆಂಟ್ ಇರುವುದನ್ನು ಮಾತ್ರ ನಮ್ಮ ಇಂದ್ರಿಯಗಳು ಗ್ರಹಿಸ್ತಾ ಇದ್ದಾವೆ ಈಗ ನ್ಯಾಚುರಲ್ ಆಗಿ. ಅದನ್ನು ನಾವು ಬಿಯಾಂಡ್ ಮೆಷರ್ಮೆಂಟ್ ಕೂಡ ಗ್ರಹಿಸಲಿಕ್ಕೆ ಸಾಧ್ಯವಾಗತ್ತೆ ಅನ್ನೋದು ಇದರ ಒಳಾರ್ಥ. ಅಂದರೆ ಈ ಒಂದು ವಿಶ್ವದಲ್ಲಿ, ಈ ಒಂದು ಬ್ರಹ್ಮಾಂಡದಲ್ಲಿ ಪರಬ್ರಹ್ಮನೂ ಇದ್ದಾನೆ, ಅಪರಬ್ರಹ್ಮನೂ ಇದ್ದಾನೆ, ಸಗುಣ ಬ್ರಹ್ಮನೂ ಇದ್ದಾನೆ, ನಿರ್ಗುಣ ಬ್ರಹ್ಮನೂ ಇದ್ದಾನೆ. ಅಂದ್ರೆ ಅರ್ಥ ಧರ್ಮವಿರುವುದು ಇದ್ದಾನೆ, ಧರ್ಮವಿಲ್ಲದವರೂ ಇದ್ದಾನೆ. ಅಂದ್ರೆ ಅರ್ಥ ಏನು? ಈ 8 ಲೋಕಗಳಲ್ಲಿ ಅತಳ ವಿತಳ ಋಷಳ ರಸತಳ ತಳಾತಳ ಮಹಾತಳ ಪಾತಾಳ ಭೂಭುವಃ ಸ್ವಃ ಮಹಾಜನಃ ತಪಃ ಸತ್ಯಂ, ಈ 14 ಲೋಕಗಳಲ್ಲಿ ಮೆಷರ್ಮೆಂಟ್ ಒಳಗಡೆನೂ ಇದ್ದಾನೆ, ಬಿಯಾಂಡ್ ಮೆಷರ್ಮೆಂಟು ಇದ್ದಾನೆ. ಈ ಒಂದು 14 ಲೋಕಗಳಲ್ಲಿ ಅವುಗಳದ್ದೇ ಆದ ಒಂದು ಮೆಷರ್ಮೆಂಟಲ್ಲಿ ಆ ಇಂದ್ರಿಯಗಳು ಕೆಲಸ ಮಾಡ್ತವೆ. ಆದರೆ ನಾವು ಯಾವುದೇ ರಿಯಾಲಿಟಿನಲ್ಲಿದ್ದರೂ ಕೂಡ ಬಿಯಾಂಡ್ ಮೆಷರ್ಮೆಂಟ್, ಬಿಯಾಂಡ್ ರಿಯಾಲಿಟಿ ಅಂದ್ರೆ ಅರ್ಥ ಏನು? ಯು ಕ್ಯಾನ್, ಹೇ ಸತ್ಯಕಾಮ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬಿಯಾಂಡ್ ಮೆಷರ್ಮೆಂಟ್ ಆಫ್ ಬಿಯಾಂಡ್ ಎನಿ ಲೋಕ, ಬಿಯಾಂಡ್ ಎನಿ ರಿಯಾಲಿಟಿ. ಅಂದರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಟ್ರೂ ನಾಲೆಡ್ಜ್, the truth and the infinite opportunity. Adunu kuda you can understand with this help of the same body, same existence ಅನ್ನೋದು ಇಲ್ಲಿ ಅತೀಂದ್ರಿಯ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ ಅಕ್ಷಯ್? ಗೊತ್ತಾಯ್ತು ಸರ್. ಅಂದ್ರೆ ಎದುರುಗಡೆ ಇರೋ ವ್ಯಕ್ತಿಯಲ್ಲೂ ಬ್ರಹ್ಮನನ್ನ ಕಾಣ್ಬೋದು, ಆದ್ರೆ ಜೊತೆಗೆ ವಾಸ್ಟ್ನೆಸ್ ಅಲ್ಲೂ ಬ್ರಹ್ಮನನ್ನು ಕಾಣ್ಬೋದು, ಆ ರೀತಿ ಸರ್. ಹೌದು ಹೌದು ಹೌದು. ಅಂದ್ರೆ ಬ್ರಹ್ಮನನ್ನ ಕಾಣುವುದು ಅಂದ್ರೆ ಅದೇ ಆಬ್ಜೆಕ್ಟಿವ್ ಆಗಿ ಕಾಣ್ತೀಯಾ, ಸಬ್ಜೆಕ್ಟಿವ್ ಆಗಿ ಕಾಣ್ತೀಯಾ, ಅಥವಾ ಎಕ್ಸ್ಪೀರಿಯನ್ಷಿಯಲಿ. ಅಂದ್ರೆ ಇಲ್ಲಿ ಅರ್ಥ ಏನು ಅಂದ್ರೆ ಇದು ಕಾನ್ಸೆಪ್ಚುಯಲಿ ಆಗೋದಿಲ್ಲ, ಎಕ್ಸ್ಪೀರಿಯನ್ಸ್ ಬರೋದಿಲ್ಲ. ಎಕ್ಸ್ಪೀರಿಯನ್ಸ್ ಈಸ್ ಬಿಯಾಂಡ್ ಯುವರ್ ಪರ್ಸೆಪ್ಷನ್, ನಾಲೆಡ್ಜ್, ಎವ್ರಿಥಿಂಗ್. ಅತಿ ಇಂದ್ರಿಯ ಅಂದ್ರೆ ಬಿಯಾಂಡ್ the perception, beyond mind.
ಅಂದರೆ ದ ಅಂಡರ್ಸ್ಟ್ಯಾಂಡಿಂಗ್ ಈಸ್ ಬಿಯಾಂಡ್ ಪರ್ಸೆಪ್ಷನ್ ಆ್ಯಂಡ್ ಮೈಂಡ್, ಅಂದರೆ ಬಿಯಾಂಡ್ ಮೆಷರ್ಮೆಂಟ್. ಅದೇ ಅತಿ ಇಂದ್ರಿಯ. ಅದಕ್ಕೆ ನಾನು ಮೊದಲನೇ ಪುಸ್ತಕದಲ್ಲಿ ವಿಕಾಸದಲ್ಲಿ ಬರೆದಿದ್ದೇನೆ, ದಯವಿಟ್ಟು ಇದನ್ನು ನೀವು ಓದ್ಕೊಂಡ್ಬಂದರೆ ನಾನೇನು ಹೇಳ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ. ಪ್ರೆಸೆನ್ಸ್, ಆಬ್ಸೆನ್ಸ್ ಆ್ಯಂಡ್ ಬಿಯಾಂಡ್. ಅರ್ಥ ಆಗ್ತಿದೆಯಾ ಅಕ್ಷಯ್? ಗೊತ್ತಾಗ್ತಿದೆ ಸರ್. ಪ್ರೆಸೆನ್ಸ್ ನಮ್ಗೆ ಅರ್ಥ ಆಗತ್ತೆ, ಆಬ್ಸೆನ್ಸು ನಮ್ಗೆ ಅರ್ಥ ಆಗತ್ತೆ, ಬಿಯಾಂಡ್ ಅರ್ಥ ಆಗೋದು ಕಷ್ಟ. ಈ ಮೂರಲ್ಲೂ ನಮ್ಮ ತಿಳುವಳಿಕೆ, ನಮ್ಮ ಪರ್ಸೆಪ್ಷನ್ನು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಸಬೀಜ ನಿರ್ಬೀಜ ಸಮಾಧಿಯ ಉದಾಹರಣೆಯಿಂದ ನಾನು ಅಂಡರ್ಸ್ಟ್ಯಾಂಡಿಂಗ್ ಹೇಗಾಗುತ್ತೆ ಅಂತ ವಿತ್ ಗ್ರಾಫಿಕಲ್ ವೇವ್ ಪ್ಯಾಟ್ರನ್ಸಲ್ಲಿ ನಾನು ನನ್ನ ಮೊದಲನೇ ಪುಸ್ತಕ ವಿಕಾಸದಲ್ಲಿ ವಿವರವಾಗಿ ಬರೆದಿದ್ದೇನೆ. ಯಾಕೆ ಅಂದರೆ ನಮಗೆ ಲಾಜಿಕಲ್ಲಾಗಿ ಗೊತ್ತಾಗೋದು ಇದೆ ಅಥವಾ ಇಲ್ಲ, ಎರಡೂ ಗೊತ್ತಾಗತ್ತೆ. ಆದರೆ ಬಿಯಾಂಡ್ ಅನ್ನೋದು ಅರ್ಥ ಆಗೋದು ಕಷ್ಟ. ಯಾಕೆ ಅಂದರೆ ನಮ್ಮ ಪರ್ಸೆಪ್ಷನ್ಗಳು ಇದೇ ಅರ್ಥ ಮಾಡ್ಕೊಳತ್ತೋ ಇಲ್ಲ ಅರ್ಥ ಮಾಡ್ಕೊಳತ್ತೆ, ಬಿಯಾಂಡ್ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಇಲ್ಲಿ ಅದನ್ನೇ ಹೇಳ್ತಾ ಇದ್ರು, ಇಂದ್ರಿಯಕ್ಕೆ ಗೋಚರವಲ್ಲದ್ದು, ಇಂದ್ರಿಯಕ್ಕೆ ಗೋಚರವಾಗುವಂಥದ್ದು ಎರಡೂ ಗೊತ್ತಾಗತ್ತೆ. ಈಗ ಅಲ್ಟ್ರಾಸಾನಿಕ್ ಸೌಂಡ್ ನಮ್ಮ ಕಿವಿಗೆ ಕೇಳೋದಿಲ್ಲ, ಅದರ್ಥ ಆಗುತ್ತೆ. ಆದರೆ ಬಿಯಾಂಡ್ ಹಿಯರಿಂಗ್ ಅಂದರೆ ಏನರ್ಥ? ಬಿಯಾಂಡ್ ಟೈಮ್, ಬಿಯಾಂಡ್ ಸ್ಪೇಸ್, ದಟ್ ಈಸ್ ಕಾಲ್ಡ್ ಟ್ರೂತ್. ಇದು ಅರ್ಥ ಮಾಡ್ಕೋಬೇಕು ಅಂದರೆ ದಯವಿಟ್ಟು ನನ್ನ ಮೊದಲನೇ ಪುಸ್ತಕ ವಿಕಾಸವನ್ನು ಓದಿ, ಅದರಲ್ಲಿ ತುಂಬ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ ಇದನ್ನು ಅಂತ. ಆ ವಿಚಾರ ಇಲ್ಲಿಗೆ ನಿಲ್ಲಿಸ್ತೀನಿ. ಮತ್ತೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ ಅಥವಾ ಮುಂದಕ್ಕೆ ಹೋಗ್ಲಾ? ಕೇಳಪ್ಪ ಅಕ್ಷಯ್. ಸರ್, ಇದು ಪ್ರಶ್ನೆ ತಪ್ಪೋ ಸರಿನೋ ಗೊತ್ತಿಲ್ಲ. ಪ್ರಣವವನ್ನು ಉಚ್ಚರಿಸದೆ ಕೇವಲ ಮನಸ್ಸಿನಲ್ಲೇ ಅನುಷ್ಠಾನ ಮಾಡ್ಲಿಕ್ಕೆ ಸಾಧ್ಯನಾ ಸರ್? ಹೌದು. ಯಾವಾಗ ಇದು ಆ್ಯಕ್ಚುಲಿ ಅನುಷ್ಠಾನಗಳು ಕಾಯ ವಾಚ ಮನಸ ಮಾಡಬೇಕು. ಮೊದಲು ಅಭ್ಯಾಸ ಮಾಡಬೇಕಾಗಿರೋದು ಕಾಯ, ವಾಚ, ನಂತರ ಮನಸ. ಅಂದರೆ ಮನಸ್ಸಿನಲ್ಲಿ ಮಾಡಬೇಕಾದ್ರೆ ಅದಕ್ಕೆ ಕಾಯ ವಾಚಗಳು ಅದರ ಜೊತೆ ಇನ್ವಾಲ್ವ್ ಆಗಿದೆಯಾ ಅನ್ನೋದು ಮುಖ್ಯ. ನಾವು ಆರಂಭದಲ್ಲೇ ಮನಸ ಮಾಡ್ಕೊಂಡು ಹೋದರೆ ನಮ್ಮ ತಲೆ ಏನೋ ಯೋಚನೆ ಮಾಡ್ತಿರ್ಬೋದು, ನಾವೇನೋ ಮಾತಾಡ್ತಿರ್ಬೋದು. ಅಂದರೆ ಕಾಯ ವಾಚ ಮನಸ ಮೂರು ಇನ್ವಾಲ್ವ್ ಆಗಬೇಕು. ಅಂದರೆ ಬಾಡಿ, ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್ ಮೂರು ಇನ್ವಾಲ್ವ್ ಆದ್ರೇ ಅದು ಉಪಾಸನೆ. ಹೀಗೆ ಮಾಡಬೇಕು ಅಕ್ಷಯ್. ಇದು ಕಂಟ್ರೋಲ್ ಇದ್ದರೆ ನಿನಗೆ ಕೇವಲ ಮಾನಸಿಕವಾಗೂ ಮಾಡ್ಬೋದು. ಓಕೆ, ಮತ್ತೆ ಯಾರಿಗಾದ್ರು ಪ್ರಶ್ನೆ ಇದೆಯಾ ಅಥವಾ ಮುಂದಕ್ಕೆ ಹೋಗ್ತೀನಿ? ಯಾರಿಗೂ ಪ್ರಶ್ನೆ ಇಲ್ಲ ಅಂದರೆ ಮುಂದಕ್ಕೆ ಹೇಳ್ತಾರೆ ಅವರು. ಸ ಯಜ್ಞೇಕ ಮಾತ್ರಾಮಭಿಧ್ಯಾಯೀತ ಸತೇನೈವ ಸಂವೇದಿತಸ್ತೂರ್ಣಮೇವ ಜಗತ್ಯಾಮಭಿಸಂಪದ್ಯತೆ ತಂ ಋಚಾ ಮನುಷ್ಯಲೋಕಾಮುಪನಯಂತೆ ಸ ತತ್ರ ತಪಸ ಬ್ರಹ್ಮಚರ್ಯೇಣ ಶ್ರದ್ಧೆಯ ಸಂಪನ್ನ ಮಹಿಮಾ ನಮನುಭವತಿ. ಏನು ಹೇಳ್ತಾ ಇದ್ದಾರೆ? ಮೊದಲನೆಯ ಮಾತ್ರೆ ಅಂದರೆ, ಮಾತ್ರೆ ಅಂದರೆ ಏನು? ನಾನು ಹಲವಾರು ಸರಿ ಹೇಳಿದ್ದೀನಿ. ಮಾತ್ರೆ ಅಂದರೆ ಏನು? ಇಂಗ್ಲೀಷಲ್ಲಿ ಟ್ಯಾಬ್ಲೆಟ್ ಅಲ್ಲ, ಮಾತ್ರೆ. ವೇದ ಪ್ರಕಾರದ ಮಾತ್ರೆ ಅಂದರೆ ಏನು? ನಾನು ಹಲವಾರು ತರಗತಿಗಳಲ್ಲಿ ಮಾತ್ರೆ ಬಗ್ಗೆ ಮಾತನಾಡಿದ್ದೇನೆ, ಛಂದಸ್ಸುಗಳ ಬಗ್ಗೆ ಮಾತನಾಡಿದ್ದೇನೆ. ಹೌದು, ಬರುತ್ತೆ. ಮಾತ್ರೆ ಅಂದ್ರೆ ಏನು? ಮಾತ್ರ ಅಂದ್ರೆ ಏನು ಸರ್? ಒಂದು ಪ್ರಮಾಣ ಸರ್, ಟೈಮ್. ಕರೆಕ್ಟ್. ಒಂದು ಅವಧಿ, ಇಷ್ಟು ಮಾತ್ರ. ಇಲ್ಲಿ 20 ಮಾತ್ರ ಇದೆ ಅಂದ್ರೆ ಇಟ್ ಇಸ್ ವಿ ಹ್ಯಾವ್ ಓನ್ಲಿ ಅದನ್ನೇ ಮಾತ್ರೆ ಅಂದ್ರೆ ಟೈಮ್ ಡ್ಯೂರೇಷನ್ ಇದೆ. ಗ್ರಾಮರಲ್ಲಿ ಆ ಥರ ಹ್ರಸ್ವ, ಉದಾಹರಣೆಗೆ ಹ್ರಸ್ವಸ್ವರಕ್ಕೆ 1 ಮಾತ್ರೆ, ದೀರ್ಘ ಸ್ವರಕ್ಕೆ 2 ಮಾತ್ರೆ ಅಂತ ಹೇಳ್ತಾರೆ. ಅಂದರೆ ನಮ್ಮ ಒಳಗಡೆ ನರಮಂಡಲವು 150 ಮೀಟರ್ ಪರ್ ಸೆಕೆಂಡ್ ಅಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡುತ್ತೆ. ಇನ್ನೂ ಒಂದು ಸೈಕಲಾಜಿಕಲ್ ಎಕ್ಸ್ಪರಿಮೆಂಟಲ್ಲಿ ರಿಸಲ್ಟ್ ಇದೆ. ನರ ಅಂದರೆ ಏನು? ಯಾರಾದರೂ ಹೇಳ್ತೀರಾ? ವಾಟ್ ಈಸ್ ನರ? ನರ್ವ್.
ಇಂಗ್ಲೀಷಲ್ಲಿ ನಾನೇ ಹೇಳ್ತೀನಿ, ನರ್ವ್. ಯಾವುದು ನರ? ನರ ಅಂದ್ರೆ ಏನು? ಯಾರಾದ್ರೂ ಹೇಳಿ ದಯವಿಟ್ಟು. ಎಲ್ಲರೂ ಕೇಳಿದ್ದೀರಾ ನರ ನರ ನರ, ನರಮಾನವ, ನರ ವ್ಯವಸ್ಥೆ. ಸೂಚನೆಗಳನ್ನ ಕಮ್ಯುನಿಕೇಶನ್ ಚಾನಲ್ ಸರ್. ಓಕೆ, ನರ ಅಂದ್ರೆ ಏನು? ಇನ್ಯಾರಾದ್ರೂ ಹೇಳ್ತೀರಾ? ಸರ್ ಪ್ರಾಣ ಸಂಚಾರಕ್ಕೆ ಆಗೋ ಇದನ್ನ ಸರ್. ಓಕೆ, ಮತ್ತೆ ಯಾರಾದ್ರೂ ಹೇಳ್ತೀರಾ ನರ ಅಂದ್ರೆ ಏನು? ನಾ ರಾ ಅಂದ್ರೆ ಚಲನೆ ಇಲ್ಲದ, ನಾ ರಾ ಅಂದ್ರೇನು? ಆ ನರ ಅಂತಂದ್ರೆ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಕ್ಷಣ ಮಾತ್ರದಲ್ಲಿ ಕಮ್ಯುನಿಕೇಶನ್ ನಡೆಯುತ್ತೆ. ಆದರೆ ಚಲನೆಯ ಟ್ರೇಸ್ ಮಾಡೋಕ್ಕಾಗೋದಿಲ್ಲ ನಮ್ಮ ಮನಸ್ಸಿಗೆ. ನಾ ರಾ ನರ, ನಾರಾಯಣ ನರದ ಆಯಣ, ನಾರ ಶಂಸಿ. ಈ ಒಂದು ನರದ ಕೆಲಸದ ಬಗ್ಗೆ ಹೇಳುವಂತಹ ಗ್ರಂಥ ನಾರಾಶಂಸಿ. ಯಾರಾದ್ರು ಕೇಳಿದ್ದೀರಾ ನಾರಾಶಂಸಿ? ಇಲ್ಲ ಸರ್. ಓಕೆ, ನಾರಾಯಣ ನರದ ಆಯಣ, ಆಯನ ಅಂದ್ರೆ ನಾರ. ಅದು ಯಾವುದೇ ಒಂದು ಟ್ಯೂಬ್ ಅಲ್ಲ, ಅಂದ್ರೆ ನರಗಳ ಮಧ್ಯೆ ಯಾವುದೇ ಒಂದು ಟ್ಯೂಬ್ ಅಂತ ಇಲ್ಲ, ನರಗಳಿಂದ ಯಾವುದೇ ಚಲನೆ ಅಂತ ಇಲ್ಲ. ನರದ ಒಂದೊಂದು ಕಣವು ಒಂದಕ್ಕೊಂದು ಸ್ಪರ್ಶ ಮಾಡುವುದಿಲ್ಲ. ಇದು ಮೆಡಿಕಲ್ ಸೈನ್ಸಲ್ಲಿ ಇವತ್ತಿಗೂ ಇದೆ, ಇಂಟರ್ನೆಟ್ ಅಲ್ಲಿ ನೋಡ್ಕೋಬಹುದು. ಇದನ್ನ ಋಷಿಗಳು ಕೋಟ್ಯಾಂತರ ವರ್ಷಗಳಿಂದ ಹೇಳಿದ್ದಾರೆ. ಈ ಎಲ್ಲ ಕಾರಣವಿದೆ. ಆದರೆ ಒಂದು ತುದಿಯಲ್ಲಿ ಉಂಟಾದ ಸ್ಪಂದನವು ಮತ್ತೊಂದು ತುದಿಗೆ ಕ್ಷಣ ಮಾತ್ರದಲ್ಲಿ ಚಲಿಸುತ್ತೆ. ಆ ಒಂದು ಚಲಿಸುವ ಅವಧಿಯೇ ಮಾತ್ರೆ ಅಂತ ಹೇಳಿದ್ದಾರೆ. ಅಂದ್ರೆ ನರ ಅಂದ್ರೆ ಏನು? ನರ ಅಂದ್ರೆ ನಾನು ಹೇಳ್ದಂಗೆ ಅದು ಟ್ಯೂಬ್ ಅಲ್ಲ, ಅದರೊಳಗಡೆ ಯಾವುದೇ ಫ್ಲೋ ಇಲ್ಲ. ಒಂದು ನರದ ಕಣಕ್ಕೂ ಇನ್ನೊಂದು ನರದ ಜೀವಕೋಶಕ್ಕೂ ಫಿಸಿಕಲ್ ಸಂಪರ್ಕವಿಲ್ಲ. ಇಟ್ ಈಸ್ ಜಸ್ಟ್ ಎ ಎಲೆಕ್ಟ್ರಿಕಲ್ ಪ್ರೋಸೆಸ್, ಅಟಾಮಿಕ್ ಎಕ್ಸೈಟೇಷನ್ ಫ್ರಮ್ ದಿ ಸೋಡಿಯಂ ಅಂಡ್ ಪೊಟ್ಯಾಷಿಯಂ ಅಷ್ಟೇ. ಈ ಎಲ್ಲ ಗುಣವನ್ನ ಸೇರಿ ಅದರ ಒಂದು ಅಸ್ತಿತ್ವ ಹೇಗಿದೆ ಅಂತ ಹೇಳುವ ಪದವೇ ನಾ ರಾ. ಇದರ ಒಂದು ಆಯಣ ಅಂದ್ರೆ ಇದರಿಂದ ಉಂಟಾಗುವಂತಹ ರಿಯಾಲಿಟೀಸ್ಗಳೇನು? ಅದೇ ನಾರಾಯಣ. ಈ ಫಂಕ್ಷನಾಲಿಟೀಸ್, ರಿಯಾಲಿಟೀಸ್ ಹೇಗೆ ಬರುತ್ತೆ? ಈ ನಾರಾದಿಂದ ಅಂತ ಹೇಳುವುದೇ ನಾರಾ ಶಂಸಿ. ಆ ನಾರಾಯಣ, ಅದರಿಂದನೇ 1,000 ರಿಯಾಲಿಟೀಸ್ಗಳು. ಅದೇ ಬೃಹತಿ ಸಹಸ್ರ, ಅದೇ ವಿಷ್ಣು ಸಹಸ್ರನಾಮ. ಅವುಗಳಿಂದ ಇವುಗಳನ್ನೆಲ್ಲ ಉಪಯೋಗಿಸಿ ನಾನು ಚಿಕಿತ್ಸೆ ಅಥವಾ ಒಂದು ನರದಲ್ಲಿ ಆಯನಗಳನ್ನು ಉಂಟು ಮಾಡ್ತಾ ಇರೋದು. ಉಂಟಾಗಿರುವ ಆಯನಗಳಲ್ಲಿ ವ್ಯತ್ಯಾಸಗಳಿದ್ರೆ ಫಿಕ್ಸ್ ಮಾಡಕ್ ಸಾಧ್ಯವಿರೋದು. ಆ ರೀತಿ ಭೂಲೋಕದಲ್ಲಿ 1,000 ರಿಯಾಲಿಟೀಸ್ಗಳು ನರದಿಂದ ಉತ್ಪತ್ತಿಯಾಗ್ತವೆ. ಆ 1,000ರಿಂದ ಉತ್ಪತ್ತಿಯಾಗುವ ನರದಿಂದ ಉತ್ಪತ್ತಿಯಾಗುವ ರಿಯಾಲಿಟೀಸ್ಗಳ ಪರ್ಮುಟೇಷನ್ ಕಾಂಬಿನೇಷನ್ನೇ ನಮ್ಮ ಈ ರಿಯಾಲಿಟಿ ಅಂದ್ರೆ ಲೋಕ. ಈ ಲೋಕದಲ್ಲಿ ಇರುವುದು ಎರಡೇ ಕಾರಣ. ಇದರ ಒಂದು ಫಂಕ್ಷನಾಲಿಟಿ ಇರೋದು ಎರಡೇ ವಿಚಾರ, ಒಂದು ಜಾಗೃತಿ, ಇನ್ನೊಂದು ಜೀವ.
ಈ ಎರಡರ ರಿಸೋರ್ಸಸ್ ಜಾಗೃತಿ ಮತ್ತು ಜೀವ ಅಂದರೆ ಅಕಾರ ಇಕಾರ, ಈ ಎರಡರ ಒಂದು ಸಂವಹನ ನಮಗೆ ಪ್ರತಿ ಕ್ಷಣದಲ್ಲೂ ಸಿಗುತ್ತಿರುವುದು ಆ ಆದಿತ್ಯನಿಂದ, ಆದಿತ್ಯ ಲೋಕದಿಂದ ಅಂದರೆ ಸೂರ್ಯನಿಂದ ನಮಗೆ ಸಿಗುತ್ತಾ ಇದೆ. ಈ ರೀತಿಯಾಗಿ ಮಾಡುವಾಗ ಈ ಎಲ್ಲ ವಿಚಾರಗಳಿಂದ ನಾವು ಓಂಕಾರದ ಮೊದಲ ಅಕ್ಷರವಾದ ಅಕಾರ ಅಂದರೆ ಜಾಗೃತಿ, ಈ ಆ ಎಲ್ಲರೂ ಒಂದ್ಸರಿ ಆ ಅಂತ ಹೇಳ್ಕೊಡಿ, ಆ ಅಂತ ಹೇಳ್ಕೊಂಡ್ರೆ ಆ ಹೇಳೋದಕ್ಕೆ ಥಾಟ್ ಬಂದು ಅದು ಇನಿಷಿಯೇಟ್ ಆಗಿ ನಮ್ಮ ಧ್ವನಿಪೆಟ್ಟಿಗೆ ಮುಖಾಂತರದಿಂದ ಆಚೆ ಬಂದಾಗ ಕೇಳಿಸುವಂತಹ ಶಬ್ದ ಅಕಾರ, ಇದಕ್ಕೆ ತೆಗೆದುಕೊಳ್ಳುವ ಸಮಯ ಒಂದು ಮಾತ್ರೆ ಆ ದೀರ್ಘ, ಇದು 2 ಮಾತ್ರೆ, 1 ಮಾತ್ರೆಯನ್ನು ಲಘು, 2 ಮಾತ್ರೆಯನ್ನು ಗುರು. ಈ ಮಾತ್ರೆಗಳ ಸಂಯೋಜನೆಯಿಂದ ಸತ್ಯದ ಸಾಮರ್ಥ್ಯದ ಅನಾವರಣ ಮತ್ತು ಅದರ ಒಂದು ಕಳಚಿಕೊಳ್ಳುವಿಕೆ ಮತ್ತು ನಮ್ಮ ರಿಯಾಲಿಟಿಯಲ್ಲಿ ಸಂಭವಿಸುವಿಕೆ, ಇದನ್ನ ವೇದ ಭಾಷೆಯಲ್ಲಿ ಛಂದಸ್ಸು ಅಂತ ಕರೀತಾರೆ. ಛಂದಸ್ ಅಂದರೆ ಅಕಾರ, ಓಂಕಾರದಲ್ಲಿರುವ ಅಕಾರ ಮೊದಲನೇ ಮಾತ್ರೆಯಾದ ಅಕಾರ ಲಘು. ಅಕಾರ ಅನ್ನೋದು ಒಂದು ಲಘು. ಆ ಲಘುವಿನಲ್ಲಿ ಇರತಕ್ಕ ಒಂದು ಮಾತ್ರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಅದರ ಒಂದು ಜಾಗೃತಿ ಎನ್ನುವಂತಹ ಸಾಮರ್ಥ್ಯವನ್ನು ನಮಗೋಸ್ಕರವಾಗಿ ಡೌನ್ಲೋಡ್ ಮಾಡಿ ಕೊಡ್ತದೆ. ಯಾರಿಗಾದ್ರೂ ಪ್ರಶ್ನೆ ಇದೆಯಾ ಇದರಲ್ಲಿ, ಇಷ್ಟು ಹೇಳಿದ್ರಲ್ಲಿ? ಕೇಳಿ ಕೀರ್ತಿ ಅವರೇ. ಸರ್, ಅಂದ್ರೆ ಮಾಡೋದು ಕೂಡ ಒಂದು ಅಂದ್ರೆ ಅದಕ್ಕೊಂದು ಪದ್ಧತಿ ಇದೆಯಾ ಸರ್? ಅಂದ್ರೆ ಅದನ್ನು ಒಂದು ಹೇಳಕ್ಕೆ ಒಂದು ರೂಲ್ಸ್ ಟೈಪ್ ಏನಾದ್ರೂ ಇದೆಯಾ ಸರ್? ಹೌದು, ಅದಕ್ಕೆ ಶಾಸ್ತ್ರ ಅಂದ್ರೆ ಏನು? ಶಾಸನ ರೀತಿ. ಯಾವುದೋ ಒಂದು ಶಾಸನ ಇದೆ, ಆ ರೀತಿಯನ್ನು ಅನುಸರಿಸುವುದರಿಂದ ನಮ್ಮ ಉದ್ದೇಶವನ್ನ ಅದು ಮ್ಯಾನಿಫೆಸ್ಟ್ ಮಾಡಿಕೊಡುತ್ತೆ. ಅಂದರೆ ನಮ್ಮ ರಿಯಾಲಿಟಿ ಒಳಗಡೆ ಯಾವುದು ಬರಬೇಕು ಅಂತ ನಾವು ಮಾಡ್ತಾ ಇದ್ದೀವಿ, ಅದನ್ನ ಹೇಗೆ ಮಾಡಿದರೆ ರಿಯಾಲಿಟಿ ನಮ್ಮಲ್ಲಿ ಬರುತ್ತೆ ಆ ನರದ ಮುಖಾಂತರ ಎನ್ನುವುದೇ ಶಾಸ್ತ್ರ. ಅರ್ಥ ಆಗ್ತಿದೆ ಕೀರ್ತಿ ಅವರೇ? ಹಾ ಸರ್, ಅಂದ್ರೆ ಇವಾಗ ಆ ಮ ಹೇಳ್ಬೇಕು ಅಂದ್ರೆ ಈಗ ನೀವು ಹೇಳಿದ್ರಿ ಆ ಒಂದು ಲಘು ಇದ್ರಲ್ಲಿ ಹೇಳ್ಬೇಕು ಅನ್ನೋಂಗೆ ಹೇಳಿದ್ರಲ್ಲ ಸರ್. ಸೊ ಹೀಗೆ ಆ ಮ ಅನ್ನೋದು ಹೇಗ್ ಹೇಳ್ಬೇಕು ಸರ್? ಮತ್ತೆ ಮಕಾರವನ್ನು ನಾವು ಕಂಪನಕ್ಕಾಗಿ ಬಳಸ್ತೀವಿ. ಅಕಾರ ಉಕಾರ ಮಕಾರವನ್ನ ನಾವು ಒಂದೊಂದು ಮಾತ್ರೆಯನ್ನಾಗಿ ಮಾತ್ರ ಉಪಯೋಗಿಸಿ ಮಕಾರದ ಕಡೆಯಲ್ಲಿ ನಾವು ಕಂಪನಕ್ಕೋಸ್ಕರವಾಗಿ ದೀರ್ಘವಾಗಿ ಎಳೆಯಬಹುದು. ಆದರೆ 3 ಅಕಾರ ಉಕಾರ ಮಕಾರಗಳು ಒಂದೊಂದೇ ಮಾತ್ರೆ, ಒಂದು ಮಾತ್ರೆಗಳ ಕಾಲ ಮಾತ್ರ. ಅಂದ್ರೆ 3 ಮಾತ್ರೆಗಳ ಕಾಲ ಉಚ್ಚಾರ, ಕಡೆಯಲ್ಲಿ ನಮ್ಮ ಉಸಿರು ಪ್ರಾಣದ ಶಕ್ತಿ ಇದ್ದಷ್ಟು ಅದರಿಂದ ಉಂಟು ಮಾಡಿಕೊಳ್ಳುವ ಕಂಪನ. ಅರ್ಥ ಆಯ್ತಾ ಕೀರ್ತಿಯವರೇ? ಹಾ ಸರ್, ಅಂದ್ರೆ ಸರ್ ಇದು ಆ ಉಮ ಅಂತ ಅಷ್ಟೇ ಹೇಳಿದ್ರೆ ಅದು ಕೆಲವೊಬ್ಬರೆಲ್ಲ ತುಂಬಾ ಲಾಂಗ್ ಆಗಿ ಹೇಳ್ತಾರಲ್ಲ ಸರ್. ಮತ್ತೆ ಅದನ್ನೇ ಹೇಳ್ತಿರೋದು. ಆವು ಮಾ ಒಂದೊಂದೇ ಮಾತ್ರೆಯಲ್ಲಿ ಬಂದು ಮಕಾರ ಮುಗಿದ ನಂತರ ಅದನ್ನ ನೀವು ನಿಮ್ಮ ಉಸಿರು ಶಕ್ತಿ ಇರುವಷ್ಟು ಕಂಪನಕ್ಕೆ ಅಳವಡಿಸಿಕೊಳ್ಳಬಹುದು.
ಆದ್ರೆ ಅಕಾರ ಉಕಾರ ಮಕಾರವನ್ನೇ ಎಳೆಯೋದಲ್ಲ, ಅದು ಒಂದೊಂದೇ ಮಾತ್ರೆಯಲ್ಲಿ ಬರಬೇಕು. ಮತ್ತೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಓಕೆ, ಇಲ್ಲಿ ಏನು ಹೇಳ್ತಾ ಇದ್ದಾರೆ ವಿಪ್ಪಲಾದರು? ಸ ಯದ್ಯೇಕ ಮಾತ್ರಾಮಭಿಧ್ಯಾಯೀತ ಸ ತೇನೈವ ಸಂವೇದಿತ ಸ್ಥೂಢಮೇವ ಜಗತ್ಯಾಮಭಿ ಸಂಪದ್ಯತೆ ತಂ ಋಚೋ ಮನುಷ್ಯ ಲೋಕಮುಪನಯಂತೆ ಸ ತತ್ರ ತಪಸಾ ಬ್ರಹ್ಮಚರ್ಯೇಣ ಶ್ರದ್ಧೆಯ ಸಂಪನ್ನೋ ಮಹಿಮಾನಮನುಭವತಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಯಾರು ಈ ಅಕಾರ ಉಕಾರ ಮಕಾರದಲ್ಲಿ ಮೊದಲನೇ ಮಾತ್ರೆ ಅಂದರೆ ಅವಧಿಯಾದ, ಅಂದರೆ ನರದ ಸಂಚಾರವಾದ ಜಾಗೃತಿಯನ್ನು ಉಂಟು ಮಾಡುವಂತಹ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುವಂತಹ ಅಕಾರ ಎಂಬ ಒಂದು ಮಾತ್ರೆಯನ್ನು ಅಭಿಧ್ಯಾನಿಸಿದರೆ ಅವನು ಮನುಷ್ಯ ಜನ್ಮವನ್ನು ಹೊಂದುತ್ತಾನೆ. ಇಲ್ಲಿ ನಾವು ಪ್ರಶ್ನೆಯನ್ನ ಮರಿಬಾರದು. ಮರಣದವರೆಗೂ ಓಂಕಾರವನ್ನು ಅಭಿಧ್ಯಾನಿಸುತ್ತಾನೋ ಅವನು ಯಾವ ಲೋಕವನ್ನು ಹೊಂದುತ್ತಾನೆ ಅಂತ ಜಾಬಾಲಿ ಮೊದಲೇ ಕೇಳಾಗಿದೆ. ಅದಕ್ಕೆ ಇವ್ರು ಹೇಳ್ತಾ ಇದ್ದಾರೆ, ಮೊದಲನೇದನ್ನ ಸರಿಯಾಗಿ ಮಾಡಿದ್ರೆ ಮತ್ತೆ ಮುಂದಿನ ಜನ್ಮದಲ್ಲೂ ಕೂಡ ಮನುಷ್ಯನಾಗಿ ಜನ್ಮಿಸುತ್ತಾನೆ. ಯಾಕೆ ಅಂದರೆ ಅವನು ಒಂದು ವಿಶಿಷ್ಟವಾದ ಜಾಗೃತಿಯ ಗತಿಯನ್ನು ಹೊಂದುತ್ತಾನೆ. ಅವನನ್ನ ಋಕ್ಕುಗಳು ಮನುಷ್ಯ ಜನ್ಮಕ್ಕೆ ಸೇರಿಸುತ್ತವೆ. ಏನ್ ಹಾಗಂದ್ರೆ ಋಕ್ಕುಗಳು ಅವನನ್ನ ಮನುಷ್ಯ ಜನ್ಮಕ್ಕೆ ಸೇರಿಸುತ್ತವೆ ಅಂದ್ರೆ ಏನರ್ಥ? ಪ್ರಕಾರವಾಗಿ ಸರ್, ಎಸ್, ದ ಪ್ರಿನ್ಸಿಪಲ್ಸ್ ಆಫ್ ದಿ ಕಾಸ್ಮಾಸ್. ಅಕಾರ ಮಾತ್ರೆಯನ್ನು ಸರಿಯಾಗಿ ಅಭಿಧ್ಯಾನಿಸಿದ್ದರೆ, ಉಳಿದ ಎರಡು ಮಾತ್ರೆಗಳ ಸಹಾಯವಿಲ್ಲದೆ ಕೇವಲ ಜಾಗೃತವನ್ನು ಸರಿಯಾಗಿ ಅಭಿಧ್ಯಾನಿಸಿದ್ದರೆ ಅಂಥವನು ಮನುಷ್ಯ ಜನ್ಮಕ್ಕೆ ಪುನಃ ಬರ್ತಾನೆ. ಮತ್ತೆ ಅವನು ತಪಸ್ ಮಾಡ್ತಾನೆ, ಮತ್ತೆ ಬ್ರಹ್ಮವನ್ನು ಆಚರಿಸ್ತಾನೆ, ಶ್ರದ್ಧೆಯಿಂದ ಕೂಡಿರ್ತಾನೆ, ಮತ್ತೆ ತನ್ನದೇ ಈ ಜಾಗೃತವಾದ ಮಹಿಮೆಯನ್ನ ಅನುಭವಿಸುತ್ತಾನೆ. ಅಂದ್ರೆ ಅರ್ಥ ಏನು? ಕರ್ಮ ಮತ್ತು ಜ್ಞಾನದಿಂದ ಭ್ರಷ್ಟನಾಗಿ ಯಾವುದೇ ಒಂದು ಕೆಟ್ಟ ಸ್ಥಿತಿಯನ್ನು ಹೊಂದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಇದನ್ನ ಗೀತೆಯಲ್ಲಿ ಕೂಡ ಹೇಳಿದ್ದಾರೆ, 6ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ ಅಂತ ನನಗನ್ಸುತ್ತೆ. ನೋಡಿ, ಕೇಳಿ ಆನಂದ್ ಅವರೇ. ಸರ್, ಈಗ ಇವನ್ ಅದರ್ವೈಸ್ ಈಗ ಓಂಕಾರ ಅದನ್ನ ಏನು ಮಾಡದೇ ಇದ್ರು ಕೂಡ ಮತ್ತೆ ಅವನಿಗೆ ಜನ್ಮ ಬಂದೇ ಬರುತ್ತಲ್ವ ಸರ್? ಕರ್ಮ ಮುಗಿಯೋವರೆಗಂತೂ ಜನ್ಮ ಬಂದೇ ಬರುತ್ತೆ. ಹೌದು. ಮತ್ತೆ ಈಗ ಓಂಕಾರ ಆದ್ಮೇಲೆ ಬರೋ ಮತ್ತೆ ಈ ಜನ್ಮ ಬರುತ್ತೆ ಅಂದ್ರೆ ಅರ್ಥ ಏನು? ನಾನೇನು ಹೇಳಿದ್ರು ಓಂಕಾರ ಅಲ್ಲ, ಓಂಕಾರದಲ್ಲಿರುವ ಅಕಾರದ ಸಾಧನೆ ಮಾಡಿರುವವರಿಗೆ, ಆ ಉ ಮಾದಲ್ಲಿ ಮೊದಲು ಆ ಅಕಾರವನ್ನು ಕುರಿತು ಧ್ಯಾನಿಸಿದವನಿಗೆ, ಕೇವಲ ಅಕಾರವನ್ನ ಅನುಷ್ಠಾನ ಮಾಡಿದವನಿಗೆ, ಅಂದ್ರೆ ಜಾಗೃತಿಯನ್ನ ಅನುಷ್ಠಾನ ಮಾಡಿದವನು ಸಂಪೂರ್ಣ ಜಾಗೃತನಾಗಿ ಮನುಷ್ಯನಾಗಿ ಜನ್ಮಿಸ್ತಾನೆ ಅಂತ ಇಲ್ಲಿ ಹೇಳ್ತಾ ಇರಲ್ಲ ನನ್ನವರೇ. ಅಂದ್ರೆ ಸಂಪೂರ್ಣ ಜಾಗೃತನಾಗಿ ಮನುಷ್ಯ ರೂಪ ತಾಳ್ತಾನೆ ಅಂತ. ಹೌದು, ಅವನು ತಪಸ್ ಇವಾಲ್ವ್ಡ್ ಬೀಯಿಂಗ್, ಆ ತರ ಹುಟ್ಟಿರೋನು ತಪಸ್ ಮಾಡ್ತಾನೆ, ಈ ಬ್ರಹ್ಮಕ್ಕೋಸ್ಕರ ಚಡಪಡಿಸ್ತಾನೆ, ಶ್ರದ್ಧೆಯಿಂದ ಕೂಡಿರ್ತಾನೆ, ಮತ್ತೆ ಅವನಿಗೆ ಇದರ ಮಹಿಮೆಯ, ಅಕಾರದ ಮಹಿಮೆಯ ಅರಿವಿರುತ್ತೆ. ಅಂದ್ರೆ ಪೊಟೆನ್ಷಿಯಲ್ ಆಫ್ ದ ಅವೇರ್ನೆಸ್ ಅನ್ನೋದು ಬೈ ಬರ್ತೆ ತಗೊಂಡು ಬಂದಿರ್ತಾನೆ ಅಂತ ಅರ್ಥ. ಇಲ್ಲಿ ಕೇವಲ ಪಿಪ್ಪಲಾದರೂ ಅಕಾರ ಉಕಾರ ಮಕಾರಗಳಲ್ಲಿ ಕೇವಲ ಅಕಾರದ ಮಾತ್ರೆಯನ್ನ ಮಾತ್ರ ಇಲ್ಲಿ ಹೇಳಿದ್ದಾರೆ. ಈಗ ಓಕೆ, ಇದನ್ನ ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ಹೇಳ್ತಾನೆ. ಯಾರು ಅರ್ಜುನ ಕೇಳ್ತಾನೆ, ಧರ್ಮಭ್ರಷ್ಟನಾದ್ರೆ ಅವನಿಗೇನು ಗತಿ ಪರಮಾತ್ಮ ಅಂದ್ರೆ, ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ, ಏನೋ ಮಾಡ್ತಿರ್ತಾನೆ, ಸತ್ತೋಗ್ಬಿಡ್ತಾನೆ, ಅವನು ಯೋಗ ಕಂಪ್ಲೀಟ್ ಮಾಡೋ ಅಂದ್ರೆ ಯಾವುದೋ ಒಂದು ಟಾರ್ಗೆಟ್ ಹಿಡ್ಕೊಂಡಿರ್ತಾನೆ ಕರ್ಮದಲ್ಲಿ ಜ್ಞಾನದಲ್ಲಿ, ಅದಿನ್ನು ಹೊಂದೇ ಇರೋದಿಲ್ಲ, ಅದನ್ನೇನು ಅಚೀವ್ ಮಾಡೋಕ್ಕೆ ಆಗಿರೋದಿಲ್ಲ, ಅಷ್ಟು ಒಳಗಡೆ ಸಾವು ಬಂದ್ಬಿಡತ್ತೆ. ಅವಾಗ ಅವನ ಪರಿಸ್ಥಿತಿ ಏನು ಅಂತ ಒಂದು ಅನುಮಾನ ಕೇಳ್ತಾನೆ.
ನೀವು ಭಗವದ್ಗೀತೆ ಓದಿದ 6ನೇ ಅಧ್ಯಾಯದಲ್ಲಿ ಸಾಮಾನ್ಯ ನೀವು ನೋಡಿರ್ತೀರ. ಆಗ ಹೇಳ್ತಾನೆ, ಅವನು ಕೃಷ್ಣ ಹೇಳ್ತಾನೆ, ಭಯಪಡಬೇಡ ಭಾರತ, ಅವನು ಯಾವುದೇ ಕಾರಣಕ್ಕೂ ದುರ್ಗತಿಯನ್ನು ಹೊಂದುವುದಿಲ್ಲ, ಅವನು ಸದ್ಗತಿಯನ್ನೇ ಹೊಂದುತ್ತಾನೆ. ಮತ್ತೆ ಮುಂದಿನ ಜನ್ಮ ಹುಟ್ಟಿದ ನಂತರದಲ್ಲಿ ಮುಂದಿನ ಜನ್ಮದಲ್ಲಿ ಅವನು ಎಲ್ಲಿ ನಿಲ್ಲಿಸಿರ್ತಾನೆ ಅಲ್ಲಿಂದ ಮುಂದಕ್ಕೆ ಕಂಟಿನ್ಯೂ ಮಾಡ್ತಾನೆ ಅಂತ ಕೃಷ್ಣನು ಕೂಡ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಯಾಕಂದ್ರೆ ಡೌಟ್ ಇದೆಯಾ ಇದರಲ್ಲಿ? ಈ ವಿಚಾರ PDSR ಕ್ಲಾಸ್ ಅಲ್ಲೂ ಹೇಳಿದ್ರಿ ಅಲ್ಲ ಸರ್, ಇಂಟ್ರೊಡಕ್ಷನ್ ದಿನ. ಹೌದು 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 ಎಕ್ಸಾಕ್ಟ್ಲಿ. ದಯವಿಟ್ಟು ನಮ್ಮ ಎಲ್ಲ ಹಳೆ ತರಗತಿಗಳ ವಿಚಾರಗಳನ್ನ ನಾವು ಮನಸ್ಸಿನಲ್ಲಿ ಅದನ್ನ ಮನನ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಅದನ್ನ ನಮ್ಮಂದದನ್ನಾಗಿ ಮಾಡಿಕೊಂಡು ಇಟ್ಕೊಂಡಿದ್ರೆ ಮುಂದಕ್ಕೆ ಹೋಗಲಿಕ್ಕೆ ಅನುಕೂಲ ಆಗುತ್ತೆ. ಏಕೆಂದ್ರೆ ನರ ಅಂದ್ರೇನು, ಮಾತ್ರೆ ಅಂದ್ರೇನು, ಛಂದಸ್ಸು ಅಂದ್ರೇನು, ಅದನ್ನು ಹಲವು ಬಾರಿ ನಾನು ಪುನಃ ಹೇಳಿದ್ದೇನೆ. ಅದನ್ನು ದಯವಿಟ್ಟು ನೆನ್ಪಿಟ್ಕೋಬೇಕು, ನಿಮಗೆ ಉಪಯೋಗ ಆಗುತ್ತೆ. ಇಲ್ಲದ್ರೆ ಮುಂದಕ್ಕೆ ಹೋಗ್ತಾ ಮತ್ತದೇ ಡೌಟ್ ಬರುತ್ತೆ. ಈಗ ಯಾರಿಗೂ ಡೌಟ್ ಇಲ್ಲ ಅಂದ್ರೆ ಮುಂದಕ್ಕೆ ಹೋಗೋಣವಾ? ಅತ ಯದಿ ದ್ವಿಮಾತ್ರೇಣ ಮನಸಿ ಸಂಪದ್ಯತೆ ಸೌಂತರಿಕ್ಷಂ ಯಜುರ್ಪುರಿನ್ನಿಯತ ಸೋಮಲೋಕಂ ಸೋಮಲೋಕ ವಿಭೂತಿ ಮನುಭೂಯ ಪುನರಾವರ್ತತೆ. ಅಂದರೆ ಜಾಗೃತಿ ಎನ್ನುವುದೇ ಆಕಾರದಲ್ಲಿ ಋಗ್ವೇದ ಅಂದ್ರೆ ಅರ್ಥ ಏನು? ಜಾಗೃತಿ ಅದೇ ರುಕ್ಕುಗಳು, ಪ್ರಿನ್ಸಿಪಲ್ಗಳು. ಈಗ ಮುಂದಕ್ಕೆ ಹೇಳ್ತಾ ಇದ್ದಾರೆ, ಈ ತರ ಮೊದಲನೇ ಮಾತ್ರೆ ಅನುಷ್ಠಾನ ನಂತರ 2ನೇ ಮಾತ್ರೆ ಅನುಷ್ಠಾನ ಮಾಡಿದರೆ ಅಂದ್ರೆ ಉಕಾರ ದ್ವಿತೀಯ ಮಾತ್ರತ್ವೇನ ವಿಶಿಷ್ಟಂ ಓಂಕಾರಂ ದದ್ಗತಂ ಉಕಾರಂ ಇತ್ಯರ್ಥ ಅಂತ ಹೇಳ್ತಾರೆ. ಉಕಾರ ಅಂದ್ರೆ ಅಂದ್ರೇನು? ಸ್ವಪ್ನದಿಂದ ಯಾವ ರೀತಿ ಸ್ವಪ್ನ? ನಮ್ಮ ಕರ್ಮದ ರೀತಿಯಲ್ಲಿ ನಮ್ಮ ಸ್ವಪ್ನಗಳು ಅಂದ್ರೆ ನಮ್ಮ ನೆನಪಿನ ವಿವಿಧ ರೀತಿಯಾದ ನೆನಪಿನ ಆಳದಿಂದ ಉಂಟಾಗುವಂತಹ ಸ್ವಪ್ನಗಳು 3 ರೀತಿ. ನಾನು ಹೋದ ತರಗತಿಯಲ್ಲಿ ಹೇಳಿದ್ದೇನೆ ಯಾವುದು ಅಂತ ಹೇಳಿ. 3 ರೀತಿಯಾದ ಸ್ವಪ್ನ ಯಾವುದು? ನೈಜ, ಅಸತ್ಯ, ಭ್ರಮೆ. ಕರೆಕ್ಟ್. ನೈಜ, ಭ್ರಾಂತ, ಅಸತ್ಯ 3 ರೀತಿಯಾದ ಸ್ವಪ್ನಗಳು ಬೀಳುತ್ತೆ. ನೈಜ ಅಂದ್ರೆ ರಿಯಾಲಿಟಿ ಸ್ವಪ್ನಗಳು, ಅಂದ್ರೆ ಸತ್ಯವಾಗಿರುವುದು ಬೀಳುತ್ತೆ. ಆದರೆ ದುರದೃಷ್ಟವಶಾತ್ ಸಾಧನೆ ಮಾಡದವರಿಗೆ ನೈಜ ರೂಪದಲ್ಲಿ ಬೀಳುವ ಸ್ವಪ್ನಗಳ ನೆನಪು ಎಚ್ಚರಗೊಂಡಾಗ ಇರೋದಿಲ್ಲ. ನೆಕ್ಸ್ಟ್ ಇನ್ನೊಂದು ರೀತಿಯಾದ ಸ್ವಪ್ನ ಬೀಳುತ್ತೆ, ಭ್ರಾಂತ. ಅಂದರೆ ನಮ್ಮ ಆಹಾರ ವಿಹಾರ ವಿಚಾರದಲ್ಲಿ ಉಂಟಾಗುವ ವ್ಯತ್ಯಾಸಗಳಿಂದ ಉಂಟಾಗುವ ಒಂದು ಭ್ರಮೆಯಿಂದ ಜನಿತವಾಗುವಂತಹ ಸ್ವಪ್ನ, ಅದು ಭ್ರಾಂತ. 3ನೇದು ಸಂಪೂರ್ಣ ಕಲ್ಪನೆ ಅಸತ್ಯವಾದದ್ದು. ಈ ಭ್ರಾಂತ ಎನ್ನುವುದು ಸತ್ಯಕ್ಕೂ ನೈಜಕ್ಕೂ ಅಸತ್ಯಕ್ಕೂ ಬ್ರಿಡ್ಜ್ ಇದ್ದ ಹಾಗೆ. ಈ 3 ರೀತಿಯಾದ ಅವಸ್ಥೆಯಲ್ಲಿ ಸ್ವಪ್ನಗಳು, ಒಂದು ಅವಸ್ಥೆ ಸ್ವಪ್ನಾವಸ್ಥೆ ಇದೆ, ಉಕಾರ. ಇದರ ಅಧಿಷ್ಠಾನ ದೇವತೆಗೆ ಯಾರು? ಯಾರಾದ್ರೂ ಹೇಳ್ತಿರೋದ್ರಿ ಅಧಿಷ್ಠಾನ ದೇವತೆ ಯಾರು ಅಂತ? ಚಂದ್ರ. ಯಾಕೆ ಅಂದರೆ ನಮ್ಮ ಮನಸ್ಸಿನ ಪ್ರಕಾರದಲ್ಲಿ ಬೀಳುವಂತಹದ್ದು ಸ್ವಪ್ನ. ನಾವು ನೈಜ ರೀತಿಯಲ್ಲಿ ಆಲೋಚನೆ ಮಾಡುತ್ತಿದ್ದರೆ ನೈಜ ಸ್ವಪ್ನಗಳು, ಭ್ರಾಂತಗೊಂಡಿದ್ದರೆ ಭ್ರಾಂತಿ ಸ್ವಪ್ನಗಳು, ಅಸತ್ಯದಲ್ಲಿ ಯೋಚನೆ ಮಾಡ್ತಿದ್ದರೆ ಅಸತ್ಯ ಸ್ವಪ್ನಗಳು. ಈ ರೀತಿಯಾಗಿ ಬರುತ್ತೆ. ಈಗ ಚಂದ್ರನೇ ಅಧಿದೇವತೆ. ಇದು ಕರ್ಮದ ಪ್ರಯುಕ್ತತೆಯಲ್ಲಿ ಬರುವುದರಿಂದ ಇದಕ್ಕೆ ಯಾವ ವೇದ ಯಾರಾದರೂ ಹೇಳ್ತೀರಾ? ಈಗ ಎಚ್ಚರಕ್ಕೆ ನಾನು ಋಗ್ವೇದ ಅಂತ ಹೇಳಿದೆ. ಈಗ ಸ್ವಪ್ನಕ್ಕೆ ಯಾವುದು ವೇದ? ಯಾಕೆಂದರೆ ಇದು ಮನ ಆಧಾರಿತ, ಚಂದ್ರ ಮನಃಕಾರಕ, ಮತ್ತು ಕರ್ಮಗಳು ಇಂದ ಉತ್ಪನ್ನವಾಗುವಂತಹ ಸ್ವಪ್ನಗಳು. ಇದಕ್ಕೆ ಯಾವ ವೇದ ಇರಬಹುದು? ಯಾರಾದರೂ ಗೆಸ್ ಮಾಡ್ತೀರಾ? ಯಜುರ್ವೇದ. ಓಕೆ,
ಈ ರೀತಿಯಾಗಿ ಯಜುರ್ವೇದ ಪ್ರಕಾರ ಅಂದರೆ ಋಗ್ವೇದದ ಅನುಷ್ಠಾನದಿಂದ ಜಾಗೃತಿ ಉನ್ನತ ಮಟ್ಟಕ್ಕೆ ಹೋದರೆ, ಯಜುರ್ವೇದದ ಅನುಷ್ಠಾನದಿಂದ ಉಕಾರದ ಅಭಿಧ್ಯಾನವಾಗತ್ತೆ. ಅದರಿಂದ ನಮ್ಮ ಸ್ವಪ್ನಗಳು ಬಹಳ ಒಂದು ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಇಂಥವನು ಸೋಮಲೋಕದಲ್ಲಿ ತನ್ನ ಮರಣದ ನಂತರ ಜನ್ಮವನ್ನು ಎತ್ತುತ್ತಾನೆ. ಸೋಮ ಅಂದ್ರೆ ಏನು? ಯಾರಾದ್ರೂ ಹೇಳಿ. ವೆರಿ ಗುಡ್, ವೆರಿ ಗುಡ್. ಅಂದ್ರೆ ಅವೇರ್ನೆಸ್ ಅಂತ ನಾವೇನು ಕರೆದ್ವಿ ಋಗ್ವೇದ, ಆ ಅವೇರ್ನೆಸ್ಗೆ ಒಂದು ರಿಸೋರ್ಸ್ ಇದೆ. ಆ ರಿಸೋರ್ಸ್ನೇ ಸೋಮ ಅಂತ ಕರೀತಾರೆ. ಅಂದ್ರೆ ಸೋಮಯಾಗ, ಸೋಮಬಳ್ಳಿ ಎಲ್ಲವೂ ಏನು ತೋರಿಸುತ್ತೆ? ಋಗ್ವೇದಕ್ಕೆ ಅವಶ್ಯಕವಾಗಿ ನಮಗೆ ಒಂದು ರಿಸೋರ್ಸ್ ಬೇಕಾಗತ್ತೆ. ಋಗ್ವೇದ ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಒಂದು ಜಾಗೃತಿಯ ರೂಪ ಬೇಕಾಗತ್ತೆ. ಆ ಜಾಗೃತಿಯ ರೂಪಕ್ಕೆ ರಿಸೋರ್ಸ್ ಯಾವುದು? ಯಜುರ್ವೇದ ಅಂದರೆ ಸೋಮ. ಅಂದರೆ ನಮ್ಮ ಜಾಗೃತಿ ಸ್ಪಷ್ಟವಾಗಿರಬೇಕು ಅಂದರೆ ನಮ್ಮ ಸ್ವಪ್ನ ನೈಜದಲ್ಲಿ ಇರಬೇಕು. ನಮ್ಮ ಸ್ವಪ್ನವು ಭ್ರಾಂತ ಸ್ಥಿತಿಗೂ ಅಸತ್ಯಕ್ಕೂ ಹೋದಾಗ ನಮ್ಮ ಜಾಗೃತಿಯ ಸ್ಥಿತಿಯಲ್ಲಿ ಇರುವಂತಹ ಎಚ್ಚರ, ಅವೇರ್ನೆಸ್ ಅದು ವ್ಯತ್ಯಾಸಗೊಳ್ಳುತ್ತೆ. ಆಗ ನಮ್ಮ ರಿಯಾಲಿಟಿ ಬೇರೆ ಥರ ಕಾಣುತ್ತೆ. ಆಗ ಋಗ್ವೇದದ ಅಂಡರ್ಸ್ಟ್ಯಾಂಡಿಂಗ್ ಸರಿಯಾಗಿ ಆಗೋದಿಲ್ಲ. ಅಂದರೆ ಈ ವಿಶ್ವದ ಆಗುಹೋಗುಗಳ, ಅದರ ಹಿಂದಿರುವ ಪ್ರಿನ್ಸಿಪಲ್ಸ್ಗಳ ಅರಿವು ನಮಗೆ ಉಂಟಾಗೋದಿಲ್ಲ. ಇದರ ಒಳಾರ್ಥ ಏನು? ಐನ್ಸ್ಟೈನ್ ಇರಲಿ, ಋಷಿಗಳಿರಲಿ, ಯಾವುದೇ ಒಂದು ರಿಸರ್ಚ್ ಮಾಡೋ ಮನುಷ್ಯ, ಜಗತ್ತಿಗೆ ಹೊಸದನ್ನು ತಂದು ಕೊಡಬೇಕಾಗಿರುವಂಥ ಮನುಷ್ಯ, ಆ ಮಾರ್ಗದಲ್ಲಿ ಇಷ್ಟಪಟ್ಟು ಚಲಿಸುತ್ತಿರುವಂತಹ ಮನುಷ್ಯ ತನ್ನ ಸ್ವಪ್ನವನ್ನು ಸರಿಯಾಗಿ ಇಟ್ಟುಕೊಳ್ಳಬೇಕು. ಅದು ಭ್ರಾಂತಿಗೆ, ಅಸತ್ಯಕ್ಕೆ ಹೋಗದ ರೀತಿಯಲ್ಲಿ ನೋಡಿಕೊಳ್ಳಬೇಕು. ಹೇಗೆ ನೋಡಿಕೊಳ್ಳಬಹುದು? ಹೊರಗಡೆ ಎದ್ದಿರುವಾಗ ಆಚಾರ ವಿಚಾರ ಕರ್ಮಗಳನ್ನು ಸತ್ಯದ ಪ್ರಕಾರದಲ್ಲಿ ಮಾಡಬೇಕು. ಅಸತ್ಯದ ಪ್ರಕಾರದಲ್ಲಿ ಮಾಡಿದರೆ ನಮ್ಮ ಸ್ವಪ್ನದ ಸ್ಥಿತಿ ಭ್ರಾಂತಿ ಅಸತ್ಯಕ್ಕೆ ಹೋಗುತ್ತೆ. ಭ್ರಾಂತಿ ಅಸತ್ಯಕ್ಕೆ ಹೋದಂತಹ ಮನುಷ್ಯನ ಜಾಗೃತವೂ ಕೂಡ ಭ್ರಮೆಗೆ ಒಳಗಾಗತ್ತೆ. ನೈಜತೆ ಮಿಸ್ ಆಗತ್ತೆ. ಸತ್ಯ ಹಿಡಿಲಿಕ್ಕೆ ಸಾಧ್ಯವಾಗೋದಿಲ್ಲ. ಇದಿಷ್ಟನ್ನು ಕಾರ್ಯಗತ ಮಾಡಬೇಕು ಅಂದರೆ ಯಜುರ್ವೇದದ ಅನುಷ್ಠಾನ ಮಾಡಬೇಕು. ಉಕಾರ ಎಂಬ ಮಾತ್ರೆಯ ಅನುಷ್ಠಾನ ಮಾಡಬೇಕು. ತಪಸ್ಸು ಮಾಡುವುದಿರಬಹುದು, ಧ್ಯಾನ ಮಾಡುವುದಿರಬಹುದು, ಸಾಹಿತ್ಯ ಇರಬಹುದು, ಕಲೆ ಇರಬಹುದು. ಯಾವುದೇ ಒಂದು ವಿಚಾರದಲ್ಲಿ ಫಂಡಮೆಂಟಲ್ ಕ್ರಿಯೇಟಿವಿಟಿ ಕ್ರಿಯೇಟ್ ಆಗಬೇಕು ಅಂತಂದರೆ ಕರ್ಮಗಳ ಬಗ್ಗೆ ಧ್ಯಾನ ಮಾಡಿಕೊಡಬೇಕು. ಕರ್ಮಗಳು ಬ್ರಹ್ಮನನ್ನು ಅನುಸರಿಸುವಂತಹ ಕರ್ಮಗಳನ್ನು ಮಾಡಬೇಕು. ಬ್ರಹ್ಮನನ್ನು ಅರಿತುಕೊಳ್ಳುವ ಕರ್ಮವನ್ನು ಮಾಡಬೇಕು. ಅದಕ್ಕೆ ಸಂಬಂಧಿಸಿದ ಜ್ಞಾನವನ್ನು ಪಡಿಬೇಕು, ಕರ್ಮವನ್ನು ಪಡಿಬೇಕು. ಆಗ ಅದರಿಂದ ಉಂಟಾಗುವಂತಹ ಸೋಮ ಅಂದರೆ DMT ಸೆಕ್ರೀಷನ್ ಫ್ರಮ್ ದಿ ಪೀನಲ್ ಗ್ಲ್ಯಾಂಡ್ ಸರಿಯಾಗಿ ಆಗೋದರಿಂದ ನಾವು ಎದ್ದಾಗ ನಮ್ಮ ಜಾಗೃತ ಸರಿಯಾಗಿ ಇರುತ್ತೆ. ಆ ಸರಿಯಾದ ಜಾಗೃತದಲ್ಲಿ ನಾವು ಸತ್ಯವನ್ನು ಬೇಗ ಹಿಡಿದು ನಾವು ಮುಂದಕ್ಕೆ ಚಲಿಸಿ ಆ ಸತ್ಯದಲ್ಲಿರುವ ಸಾಮರ್ಥ್ಯವನ್ನು ನಾವು ನಮ್ಮ ಒಂದು ಉಪಯೋಗಕ್ಕೆ ಮಾಡಿಕೊಂಡು ನಾವು ಜೀವನದಲ್ಲಿ ಮುಂದಕ್ಕೆ ಬರಬಹುದು ಎನ್ನುವುದು ಈ 4ನೇ ಮಂತ್ರದ ಒಂದು ಅಭಿಪ್ರಾಯ. ಪಿಪ್ಪಲಾದರು ಹೇಗೆ ನಾವು ಮುಂದಕ್ಕೆ ಚಲಿಸಬಹುದು ಎನ್ನುವುದನ್ನು ಈ ಒಂದು ಜಾಬಾಲಿಗೆ, ತನ್ನ ಶಿಷ್ಯರಾದ ಜಾಬಾಲಿಗೆ
ಈ ಥರ ಯಜುರ್ವೇದದ ಪ್ರಾಮುಖ್ಯತೆ, ಋಗ್ವೇದದ ಪ್ರಾಮುಖ್ಯತೆ 2-4 ಮಂತ್ರಗಳು ತಿಳಿಸಿಕೊಟ್ಟಿದ್ದಾರೆ. ಇನ್ನುವರೆಗೆ ಇವತ್ತಿನ ನನ್ನ ಈ ಒಂದು ವಿಚಾರವನ್ನು ನಿಲ್ಲಿಸ್ತೀನಿ. ಈಗ ಯಾರ ಪ್ರಶ್ನೆ ಇದ್ದರೆ ಕೇಳಬಹುದು, ನಿಮ್ಮ ಸಮಯ. ಎಲ್ರಿಗೂ ರಿಸರ್ಚಿಂಗ್ ಮಾಡಬೇಕು, ಆಧ್ಯಾತ್ಮದಲ್ಲಿ ಮುಂದಕ್ಕೆ ಹೋಗಬೇಕು. ಅದು ಆಧ್ಯಾತ್ಮವೇ ಇರಲಿ, ಕಲೆಯೇ ಇರಲಿ, ಸಂಗೀತವೇ ಇರಲಿ, ಯಾವುದೇ ಇರಲಿ, ವಿಜ್ಞಾನವೇ ಇರಲಿ, ಗಣಿತವೇ ಇರಲಿ, ಜೀವನದಲ್ಲಿ ಹಣ ಮಾಡುವುದೇ ಇರಲಿ, ಹೆಸರು ಮಾಡುವುದೇ ಇರಲಿ, ಏನೇ ಮಾಡುವುದಿರಲಿ, ಯಾವ ರೀತಿ ಮುಂದಕ್ಕೆ ಹೋಗಬೇಕು ಅನ್ನೋದು ಎಲ್ರಿಗೂ ಅರ್ಥವಾಗಿದೆ ಅಂತ ಅನ್ಕೋತೀನಿ ನಾನು. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಓಕೆ, ಯಾರಿಗೂ ಪ್ರಶ್ನೆ ಇಲ್ಲ ಅಂದ್ರೆ ಇವತ್ತಿನ ಕಾರ್ಯಕ್ರಮ ಕೇಳಿ. ಪ್ರಫುಲ್ಲತಾ ಅವರೇ, ಸರ್ ಇದು ಡಿಎಂಸಿ ಸಕ್ರೀಷನ್ ಅಂತ ಹೇಳಿದ್ರಲ್ಲ, ಡಿಎಂಟಿ ಅದು ಒಂದು ಕೆಮಿಕಲ್ ನೇಮ್, ನನಗೆ ಅದು ಸರಿಯಾದ ನೆನಪಿಲ್ಲ. ಆ ಡಿಎಂಟಿ ಸಕ್ರೀಷನ್ ಅಂತ ನೀವು ಇದರಲ್ಲಿ ಇಂಟರ್ನೆಟ್ ಅಲ್ಲಿ ನೋಡಿ, ಡೈಮೈಥಲಿನ್ ಟೆಟ್ರೋಪೆಪ್ಟೈನ್ ಅಂತ ಏನೋ ಒಂದು ಕೆಮಿಕಲ್ ಅದು ನಮ್ಮ ಪೀನಲ್ ಗ್ಲ್ಯಾಂಡಿಂದ ಸಕ್ರೀಟ್ ಆಗುತ್ತೆ. ಇದನ್ನೇ ಸೋಮ ಮತ್ತು ಸೋಮಯಾಗದ ಅರ್ಥ, ಸೋಮಬಳ್ಳಿಯ ರಸದ ಅರ್ಥ ಮತ್ತು ಸೋಮ ಎನ್ನುವುದರ ಅರ್ಥ, ಈ ಸೋಮಕ್ಕಾಗಿಯೇ ಮಾಡುವಂತಹ ಸಾಮವೇದದ ಅರ್ಥ ಎಲ್ಲವೂ ಈ ಸಕ್ರೀಷನ್ಗಾಗಿ ಇರುವಂಥದ್ದು. ಈ ಒಂದು ಸಕ್ರೀಷನ್ ಅನ್ನೋದು ಯಾವುದೇ ವ್ಯಕ್ತಿ, ಗಂಡಾಗಲಿ ಹೆಣ್ಣಾಗಲಿ, ಮನುಷ್ಯನಲ್ಲಿ 4-5 ವಯಸ್ಸಿನ ಸಮಯದಲ್ಲಿ ಸಕ್ರೀಟ್ ಆಗುತ್ತೆ. ಆ ಸಕ್ರೀಟ್ ಆಗಿರೋ ಲೆವೆಲ್ ಮೇಲೆ, ಅದರದ್ದು ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಮೇಲೆ ಆ ವ್ಯಕ್ತಿಯ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕಾಸ್ಮಾಸ್, understanding of the world, understanding of the reality, understanding of the relationship, understanding of external, internal ಎಲ್ಲವೂ ಕೂಡ ನಿರ್ಧಾರವಾಗುತ್ತೆ. ಈ ಕ್ವಾಲಿಟಿಯಲ್ಲಿ ಮಾತ್ರ ನಿರ್ಧಾರವಾಗುವಂಥದ್ದು. ನಾವಿಲ್ಲಿ ಉತ್ಕರ್ಷಣಮಲ್ಲಿ ನಾವು ಮಾಡುತ್ತಿರುವುದು ಇದರ ಒಂದು ವಿಚಾರದ ಆಧಾರದಲ್ಲೇ, ಈ ಒಂದು ವಿಚಾರಕ್ಕೋಸ್ಕರವಾಗಿ ಇಲ್ಲಿ ನಾವು ಉತ್ಕರ್ಷಣಂ ಆಫ್ಲೈನ್ ಮತ್ತು ಆನ್ಲೈನ್ ಎರಡೂ ಕೂಡ ಮಾಡ್ತಾ ಇರೋದು. ಇದನ್ನು ಎಷ್ಟು ದಿನ ತಗೋಬೇಕು ಅನ್ನೋದಲ್ಲ. ಆಫ್ಲೈನಲ್ಲಿ ನಾವು ದೀಕ್ಷೆ ರೂಪದಲ್ಲಿ ಇನಿಷಿಯೇಷನ್ ತಗೊಂಡು, ಅಂದರೆ ಇದರ ಒಂದು ಕಾರ್ಯ ಚಟುವಟಿಕೆಯ ಒಂದು ಆರಂಭಿಕ ಹಂತವನ್ನು ತಲುಪಿ ಅಲ್ಲಿಂದ ಆನ್ಲೈನಲ್ಲಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದರೆ ಅವರಿಗೆ ಪ್ರತಿದಿನದಲ್ಲಿ ಇದರ ಒಂದು ಉಪಯೋಗ ಆಗ್ತಾ ಇರುತ್ತೆ. ಅವರ ಜಾಗೃತಿಗಳು ಚೆನ್ನಾಗಿ ಆಗುತ್ತೆ, ಅವರ ಸಮಸ್ಯೆಗಳನ್ನು ಅವರೇ ಬಗೆಹರಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಎನ್ನುವುದು ಇದೊಂದು ಗುರಿ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಪ್ರಫುಲ್ಲತಾ ಅವರೇ, ಥ್ಯಾಂಕ್ ಯು ಸರ್. ಓಕೆ, ಅಕ್ಷಯ್ ಕೇಳಪ್ಪ. ಸರ್ ಡೆಲಿಕ್ ಅಂತ ಅಂದ್ರೆ ಸರ್, ಅಂದ್ರೆ ಸೈಕೋಡೆಲಿಕ್ ಅಂತಾರಲ್ಲ, ಡೆಲಿಕ್ ಅಂತ ಅಂದ್ರೆ ಸರ್? ಸೈಕೋಡೆಲಿಕ್ ಅಂದರೆ ಒಂಥರ ಭ್ರಮೆ. ಓಕೆ, ಆ ಒಂದು ಸೈಕಲಾಜಿಕಲ್ ಡ್ರಾಮಾ, ಅದಕ್ಕೆ ಸೈಕೋಡೆಲಿಕ್ ಡ್ರಗ್ಸ್ ಅಂತಾರೆ. ಒಂದು ರೀತಿ ಅನಸ್ತೇಷಿಯಾ, ಅಂದ್ರೆ ಪೋಸ್ಟ್ ಅನಸ್ತೇಷಿಯಾ ಸ್ಟೇಜ್ ಅಲ್ಲಿ ರಿಕವರಿ ಆಗೋಕ್ಕೂ ಮುಂಚೆ ಇರ್ತಾರಲ್ಲ, ಆ ರೀತಿ ಸರ್? ಹೌದು ಹೌದು ಹೌದು, ಒಂಥರ ಭ್ರಾಂತಿ. ಅದೇ ಥರ ಅಯೋವಾಸ್ಕ ಅಂತ ಕೇಳಿರಬೇಕು ಯಾರಾದರೂ ನೀವುಗಳು. ಆ ಅಮೆಜಾನ್ ಫಾರೆಸ್ಟಲ್ಲಿ ಅದೊಂದು ಬಳ್ಳಿಯ ರಸ ಅಯೋವಾಸ್ಕ ಅಂತ ಕರೀತಾರೆ, ಅಯೋವಾಸ್ಕ ಶಾಟ್ಸ್ ಅಂತ ಕರೀತಾರೆ. ಅದನ್ನು ನೀವು ನ್ಯಾಚುರಲ್ ಜಿಯೋಗ್ರಫಿ ಅಥವಾ ಯಾವ್ದಾರ ಇಂಟರ್ನೆಟ್ನಲ್ಲಿ ನೀವು ನೋಡಿ, ಆ ಅಯೋವಾಸ್ಕ ಡ್ರಿಂಕ್ ಕೂಡ ಸೈಕೋಡೆಲಿಕ್ ಡ್ರಗ್ ಅದು. ಮತ್ತೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಇವೆಲ್ಲ ಎಕ್ಸ್ಟರ್ನಲ್ ಸ್ಟಿಮ್ಯುಲೈ ಸರ್? ಎಸ್, ಅದೇ ಥರ ಸೋಮಬಳ್ಳಿ ಕೂಡ ಎಕ್ಸ್ಟರ್ನಲ್ ಸ್ಟಿಮ್ಯುಲೇಷನ್ನು. ಅದಕ್ಕೆ ವೇದದಲ್ಲಿ ಎಕ್ಸ್ಟರ್ನಲ್ ಬೇಡ, ಇಂಟರ್ನಲ್ ಅನ್ನೋದಕ್ಕೆ ತಪಸ್ಸು, ಧ್ಯಾನ ಇವೆಲ್ಲ ಡೆವಲಪ್ ಆಗಿರೋದು. ಅಂದರೆ ತಂತ್ರದ ಎಕ್ಸ್ಟರ್ನಲ್ ಭಾಗ ಅಂದರೆ ಬಾಹ್ಯ ಜಗತ್ತಿನ ಭಾಗ, ಆಂತರಿಕ ಜಗತ್ತಿನ ಭಾಗ, ಅವುಗಳ ಮುಖ್ಯ ಉದ್ದೇಶವೇ, ವೇದಗಳ ಹಿಂದಿರುವ ಮುಖ್ಯ ಉದ್ದೇಶವೇ ಆ ಒಂದು DMT ಎನ್ನುವುದರ ಸಕ್ರೀಷನ್ನು ಮತ್ತು ಅದರಿಂದ ಉಂಟಾಗುವ ಒಂದು ಜಾಗೃತಿ, ಆ ಜಾಗೃತಿಯಿಂದ ಗಳಿಸಬಹುದಾದ ಸತ್ಯ, ಆ ಸತ್ಯದಿಂದ ಸತ್ಯದ ಸಾಮರ್ಥ್ಯವನ್ನು ಉಪಯೋಗಿಸಿಕೊಂಡು ನಾವು ಸಾಧನೆಯನ್ನು ಮಾಡೋಕ್ಕಾಗುವಂತಹ ವಿಚಾರ. ಇದರ ಟೋಟಲ್ ವಿಚಾರವೇ ತಪಸ್ಸು, ಧ್ಯಾನ, ವೇದ ಎಲ್ಲವೂ ಕೂಡ. ಅಂದರೆ ಉಪಾಸನ ಕಾಂಡ ಅನ್ನುವುದರ ಹಿಂದಿನ ಮರ್ಮವೇ ಇದು, ಸಾಮವೇದ ಹಿಂದಿನ ಮರ್ಮವೇ ಇದು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಪಿಪ್ಪಲಾದರು, ಯಾಜ್ಞವಲ್ಕಂದಿ.
ಮತ್ತೆ ಯಾರಿಗೂ ಪ್ರಶ್ನೆ ಇಲ್ಲ ಅಂದರೆ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಆಂ ಗಣಾನಾನ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತೆ ಧೀನಾಮವಿತ್ರವತು ಆನೋ ದಿವೋ ಬೃಹತಃ ಪರ್ವತಾದ ಸರಸ್ವತಿ ಯಜತಾ ಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಕೇಳಿಸುದವ್ರೆ ಸರ್, ಇವಾಗ ಒಂದೊಂದು ವೇದ ಕಲಿಯೋದಕ್ಕೂ ಅದ್ರದ್ದೇ ಆದ ಲೈಕ್ ಎಲಿಜಿಬಿಲಿಟಿ ಇದೆಯಾ ಸರ್? ಜಾಗೃತಿ ಎಲಿಜಿಬಿಲಿಟಿ ಇಲ್ಲಿ ಯಾಕೆ ಕೆಲವ್ರಿಗೆ ಆಗತ್ತೆ ಕೆಲವ್ರಿಗೆ ಆಗೋದಿಲ್ಲ, ಒಬ್ರಿಗಿಂತ ಅಂದರೆ ಪ್ರತಿಯೊಬ್ಬರಲ್ಲೂ ಕಂಪೇರ್ ಮಾಡೋಕ್ಕಾಗಲ್ಲ. ಒಬ್ರಿಗಿಂತ ಒಬ್ಬರು ಭಿನ್ನ ಯಾಕೆ ಅಂತಂದರೆ, ನಾವು 4 ರಿಂದ 5 ವರ್ಷದವರಿದ್ದಾಗ ನಮ್ಮಲ್ಲಿ ಈ DMT ಸೆಕ್ರೀಷನ್ ಏನಾಗಿದೆ ಅನ್ನುವುದರ ಮೇಲೆ ನಿಂತಿರುತ್ತೆ. ಮತ್ತು ನಮ್ಮ ಉಪಾಸನೆಯಲ್ಲಿ ಇದರ ಬಗ್ಗೆ ನಾವು ಏನಾದ್ರು ಗಮನ ಕೊಟ್ಟಿದ್ದೀವಾ ಅನ್ನೋದ್ರ ಮೇಲೂ ಇದು ಹೋಗ್ತಾ ಇರುತ್ತೆ ಮೇಡಮ್. ಇದರ ಒಂದು quality and quantity of the secretion defines the person's understanding of Veda and sadhana. ಈ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಲೈಕ್ ಎಲ್ರದ್ದು ಒಂದೇ ಅನ್ನೋ ರೀತಿಯಲ್ಲಿ ಇರಲ್ಲ, ಒಬ್ಬೊಬ್ರಿಗೆ ಒಂದೊಂದು ರೀತಿಯಲ್ಲಿ ಅರ್ಥ ಆಗುತ್ತಲ್ವಾ ಸರ್? ಹೌದು. ಒಂದೇ ಯಾಕೆ ಅಂದರೆ ಜಾಗೃತ ಮತ್ತೆ ಸ್ವಪ್ನ ಎರಡು ಬೇರೆ ಬೇರೆ ರೀತಿಯಲ್ಲಿರುತ್ತೆ. ಎಲ್ಲರಲ್ಲೂ ಜಾಗೃತಿ ಇದೆ, ಎಲ್ಲರಲ್ಲೂ ಸ್ವಪ್ನ ಇದೆ. ಆದರೆ ಸೈಕೋಪಾತ್ಸ್ಗಳಲ್ಲಿ ಸ್ವಪ್ನ ಇರೋದಿಲ್ಲ. ಆದರೆ ಅವೆರಡರ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಬೇರೆ ಬೇರೆ ಇರುತ್ತೆ. ಈ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಅಂದ್ರೆ ಯಾವ ಇದ್ರ ಮೇಲೆ ಸರ್? DMT ಅದನ್ನೇ ವೇದದಲ್ಲಿ ಸೋಮದ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಮೇಲೆ ಪ್ರತಿಯೊಬ್ಬರ ಜಾಣತನ ನಿರ್ಧಾರವಾಗತ್ತೆ. ಅವುಗಳಲ್ಲಿ ಕೆಮಿಕಲ್ ಕಾಂಪೌಂಡ್ಗಳಲ್ಲಿ ವ್ಯತ್ಯಾಸ ಉಂಟಾಗುವುದು ಸ್ಕ್ರಿಸೋಫೀನಿಯಾ ಈ ಥರ ಹುಚ್ಚುತನಕ್ಕೆ ಮಾರ್ಗವಾಗತ್ತೆ. ಇದರಲ್ಲಿ ಉಂಟಾಗುವ ರಾಂಗ್ ಸೆಕ್ರೀಷನ್ಸ್ಗಳು ಈ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಅಂದರೆ ಈ ಅತೀಂದ್ರಿಯವಾದ ಭೂತ ಪ್ರೇತ ದೇವ ಈ ರೀತಿ ವಿಚಾರಗಳಿಗೂ ಕಾರಣವಾಗುತ್ತೆ ಮೇಡಮ್. ಈ ಒಂದು ಸೆಕ್ರೀಷನ್ನ ನಾನು ಎಲ್ಲರಲ್ಲೂ ಒಂದು ಕ್ವಾಲಿಟಿ ತರಬೇಕು, ಎಲ್ಲರಲ್ಲೂ ಅವರ ಜಾಗೃತಿ DMT ಸೆಕ್ರೀಷನ್ ಚೆನ್ನಾಗಿ ಆಗಬೇಕು. ಇದಕ್ಕೆ ನೀವೇ ಬಂದಿದ್ರಿ ಸುಧಾವರೇ, ನಿಮ್ಮ ಮಕ್ಕಳನ್ನ ಕರ್ಕೊಂಡು ನೀವೇ ನಿಮ್ಮ ಮಕ್ಕಳಲ್ಲಿ ಉಂಟಾದ ವ್ಯತ್ಯಾಸವನ್ನು ಉತ್ಕರ್ಷಣಂ ಟ್ರೀಟ್ಮೆಂಟಲ್ಲಿ ನೀವೇ ದಾಖಲಿಸಿದ್ದೀರಾ, ವಿಡಿಯೋ ಮಾಡಿ ಕಳಿಸಿದ್ದೀರಾ. ಆ ಥರ ನೀವುಗಳೆಲ್ಲ ಅಟ್ಲೀಸ್ಟ್ ಇಲ್ಲಿ 9 ದಿನ ಬರೋಕ್ಕಾಗದೆ ಹೋದರು, ಬಂದರೆ ಸಂತೋಷ, ಬರೋಕ್ಕಾಗದೆ ಹೋದರು ರಾತ್ರಿ ಹೊತ್ತು ಅಟ್ಲೀಸ್ಟ್ 8 ಗಂಟೆಗಳ ಕಾಲ ನೀವೇನೂ ಮಾಡಬೇಕಾಗಿಲ್ಲ, ನಿದ್ದೆಗೆ ಜಾರಿ, ಅದರ ಆನ್ಲೈನ್ ಅಟೆಂಡ್ ಮಾಡಿ. ಆಟೋಮೆಟಿಕ್ಕಾಗಿ ನಾನು ನಿಮ್ಮಲ್ಲಿರುವ ಈ ಒಂದು ಜಾಗೃತಿ ಮತ್ತು ಸ್ವಪ್ನವನ್ನು ಸರಿ ಮಾಡ್ತಾ ಹೋಗ್ತೇನೆ. ನಿಮ್ಮಲ್ಲಿ ಆ ಒಂದು ತೀಕ್ಷ್ಣತೆ, ತೀವ್ರತೆ ಮತ್ತು ಶಾರ್ಪ್ನೆಸ್ ಅಂತ ಏನು ಕರಿತೀವಿ, ಜಾಗೃತಿಯ ಎಲ್ಲ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಬರುವ ಪ್ರಾಬ್ಲಮ್ಗಳನ್ನು ಈಸಿಯಾಗಿ ನೀವುಗಳು ಸಾಲ್ವ್ ಮಾಡ್ಕೊತಾ ಹೋಗ್ಬೋದು. ಉದಾಹರಣೆ ಅಕ್ಷಯ್ ಇರ್ಬೋದು, ಅವನು ಸ್ಟೂಡೆಂಟು, ಅಂದರೆ ಅವನೊಬ್ಬನಿಗೆ ಅಂತಲ್ಲ ಎಲ್ಲರಿಗೂ ನಾನು ಹೇಳ್ತಾ ಇದ್ದೇನೆ. ಏಕೆಂದರೆ ಇಲ್ಲಿ ಸಾಕು, ಯಾರಿಗಾರೋ ಜೀವನದಲ್ಲಿ ನನಗೆಲ್ಲ ಇದೆ, ನನಗೆ ಸಾಕು, ನನಗೇನು ಬೇಡ ಅನ್ನೋ ವೈರಾಗ್ಯ ಇದ್ದವರಿಗೆ ಪ್ರಶ್ನೆ ಬೇರೆ. ಆದರೆ ವೈರಾಗ್ಯ ಇದ್ದರೂ ಕೂಡ ವೈರಾಗ್ಯ ಉಪಯೋಗಿಸ್ಕೊಂಡು ಮುಂದಕ್ಕೆ ಹೋಗಬೇಕು ಅನ್ನೋರು, ಮತ್ತು ಜೀವನದ ಹಲವಾರು ಹಂತಗಳಲ್ಲಿರುವವರು, ಮುಂದಕ್ಕೆ ಹೋಗಬೇಕು ಅಂತ ಇಷ್ಟಪಡೋರು, ಅವರು ಈ ಒಂದು ನನ್ನ ಆನ್ಲೈನ್ ಪ್ರೋಗ್ರಾಮ್ಗೆ ಬಂದರೆ ಅವರಿಗೆ ಪ್ರತಿದಿನ ರಾತ್ರಿ ಸಮ್ ಪರ್ಸೆಂಟೇಜ್ ಈ ಸೋಮದ ಬಗ್ಗೆ ಕಾರ್ಯಾಚರಣೆ ಮಾಡಲಾಗುತ್ತೆ. ನೀವು ಪಾಡಿ ನೀವು ನಿದ್ದೆ ಮಾಡ್ಕೋಬೋದು. ಆದರೆ ನಿಮ್ಮಲ್ಲಿ ಸ್ವಪ್ನ ಮತ್ತು ಜಾಗೃತಿ ಅಂದರೆ ಯಜುರ್ ಮತ್ತು ಋಕ್ ಎರಡನ್ನ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡೋದ್ರಿಂದ ನೀವು ಆಮೇಲೆ ವೇದನೆ ಸ್ಟಡಿ ಮಾಡಿ, ಹಣವನ್ನೇ ಗಳಿಸಿ, ಹೆಸರನ್ನೇ ಗಳಿಸಿ, ವಿದ್ಯಾಭ್ಯಾಸವನ್ನೇ ಮುಂದುವರಿಸಿ, ನಿಮಗೆ ಅನುಕೂಲ ಆಗ್ತಾ ಬರುತ್ತೆ ಮೇಡಮ್. ಥ್ಯಾಂಕ್ ಯು ಸರ್. ಓಕೆ, ಮತ್ತೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ?
ಓಕೆ, ಎಲ್ಲರಿಗೂ ಧನ್ಯವಾದ, ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.